ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮರಾಸುರಸಿದ್ಧ್ಯವಂದ್ಯಂ. ನಾರಾಯಣಾಯ ಪರಿಪೂರ್ಣಗುಣರ್ಣಮಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಧರ್ಮವಿಜ್ಞಾನವೈರಾಗ್ಯಪರಮೈಶ್ವರ್ಯಶಾಲಿನಃ ಆನಂದತೀರ್ಥಭಗವತ್ಪಾದಾನ್ ವಂದೇ ನಿರಂತರಂ. ಚಿತ್ರೈಃ ಪದೈಶ್ಚ ಗಂಭೀರೈರ್ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀರೈತೀರ್ಥವಾಗ್. ಭವತಿ ಯದನುಭಾವಾದೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೂಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮೋऽस्तु ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯन्तु ಭವಂತಃ ಸರ್ವ ಏವ ಹಿ. ವಕ್ರತುಂಡಮಹಾಕಾಯ ಸೂರ್ಯಕೋಟಿಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ನೌಮಿನ್ಯಾಯ ಸುಧಾಧಿಕೃಜ್ಜಯಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘುತ್ತಮಗುರುನ್ ವೈದಧ್ಯವಾರಾನಿಧೀನ್ ಶ್ರೀ ಸತ್ಯವ್ರತರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಂಡಂ ಸತ್ಯಧ್ಯಾನಮುನಿಂ ಭಜೆ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಶಾಸ್ತ್ರೇಷು ಪಾರದರ್ಶ್ವಾನಂ ಶಾಸ್ತ್ರಜ್ಞೇಷು ಚ ವತ್ಸಲಂ ದೀನಭಕ್ತೋದ್ಧಾರಕರಂ ಸತ್ಯಾತ್ಮಾನಂ ಗುರುಂ ಭಜೆ. ವಿದ್ಯಾಪೀಠವಿದಾತಾರಂ ವಿದ್ಯಾವಾರಿಧಿಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಂ ಸದ್ಗುರುಂ. ಆಪಾದಮೂಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ನಾಸ್ತಿ ನಾರಾಯಣ ಸಮಂ ನ ಭೂತಂ ನ ಭವಿಷ್ಯತಿ ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾನ್ ಸಾಧಯಾಮ್ಯಹಂ. ಶ್ರೀಮನ್ಮಹಾಭಾರತ ವಿರಾಟ ಪರ್ವದಲ್ಲಿ ನಿನ್ನೆ ನಾವೆಲ್ಲ ಕೇಳಿದಂತೆ ಧೌಮ್ಯಾಚಾರ್ಯರು ಯುಧಿಷ್ಠಿರನಿಗೆ ಧರ್ಮರಾಜನಿಗೆ ಯಾವ ಅಸಮಾಧಾನಗಳನ್ನು ಮಾಡಿಕೊಳ್ಳಬೇಡ ಅಂತ ಹೇಳಿ ಉಪದೇಶವನ್ನು ಮಾಡಿ, ಅನಂತರದಲ್ಲಿ ಮನಸ್ಸಿಗೆ ಸಮಾಧಾನ ಆದ ಮೇಲೆ ವಿರಾಟರಾಜನ ರಾಜ್ಯದಲ್ಲಿ ಪ್ರವೇಶ ಮಾಡಬೇಕು. ಹಾಗಾಗಿ ಯಾರ್ಯಾರು ಏನೇನಾಗಿ ಪ್ರವೇಶ ಮಾಡ್ತೀರಿ, ಏನಂತ ಹೇಳ್ತೀರಿ ಅಂತ ಕೇಳಿದಾಗ ಧರ್ಮರಾಜ ಕಂಕ ಅಂತನ್ನುವ ಹೆಸರಿನಿಂದ ಒಳಗೆ ಪ್ರವೇಶ ಮಾಡುತ್ತೇನೆ ಮತ್ತು ಭೀಮಸೇನ ತಾನು ಬಲಲ ಅಂತನ್ನುವ ಹೆಸರಿನಿಂದ ಸೂದ ಅಡಿಗೆಯವನಾಗಿ ಪ್ರವೇಶ ಮಾಡ್ತೇನೆ. ಆಮೇಲೆ ಬೃಹನ್ನಲ ಅಂತನೋ ಹೆಸರಿನಿಂದ ಅರ್ಜುನ ತಾನು ಪ್ರವೇಶ ಮಾಡ್ತಾನೆ. ನಕುಲ ಸಹದೇವರು ಗವಾಧ್ಯಕ್ಷ ಮತ್ತು ಅಶ್ವಾಧ್ಯಕ್ಷ ಗವಾಧ್ಯಕ್ಷರಾಗಿ ಪ್ರವೇಶ ಮಾಡುತ್ತಾರೆ ಅಂತ ಇಷ್ಟು ಕಥೆಯನ್ನು ನಾವು ನಿನ್ನೆ ಕೇಳಿದಾಗಿದೆ. ಇನ್ನು ಉಳಿದವಳು ಒಬ್ಬಳೇ, ದ್ರೌಪದಿ. ಎಲ್ಲರೂ ತಮ್ಮ ಪರಾಕ್ರಮ, ವೀರ್ಯ ಮತ್ತು ತಮ್ಮ ಬಾಹುಬಲಗಳನ್ನು ಹೇಗೆ ಒಳಗೆ ಮುಚ್ಚಿಟ್ಟುಕೊಳ್ಳುವುದು ಅಂತನ್ನುವುದನ್ನು ವಿಚಾರ ಮಾಡಿದರು. ಆದರೆ ದ್ರೌಪದಿ ದೇವಿಯ ಸೌಂದರ್ಯ, ಲಾವಣ್ಯ, ಆ ಗುಣಗಳು, ಆ ಸ್ತ್ರೀ ಭಾವ, ಇದನ್ನೆಲ್ಲ ಮುಚ್ಚಿ ಹೇಗಿಟ್ಟುಕೊಳ್ಳೋದು? ಹಾಗಾಗಿ ದ್ರೌಪದಿ ದೇವಿ ನಿನ್ನ ಚಿಂತೆ ಭಾಳ ಆಗಿದೆ ನನಗೆ ಅಂತ ಧರ್ಮರಾಜ ಹೇಳ್ತಾ ಇದ್ದಾನೆ. ಕೇನಾತ್ರ ಕರ್ಮಣ ಕೃಷ್ಣ ದ್ರೌಪದಿ ವಿಚರಿಷ್ಯಸಿ. ಏನು ಮಾಡಿ ನೀನು ಮತ್ತು ನಿನ್ನ ತನವನ್ನು ನೀನು ಮುಚ್ಚಿಟ್ಟುಕೊಂಡು ವಿರಾಟ ರಾಜ್ಯದಲ್ಲಿ ನೀನು ಪ್ರವೇಶ ಮಾಡ್ತೀಯಾ ಅಂತ ಧರ್ಮರಾಜ ಇದನ್ನು ಬಹಳ ವಿಚಾರ ಮಾಡಿದ್ದಾನೆ. ಪತಿವ್ರತ ಮಹಾಭಾಗ ಕಥಂ ನ ವಿಚರಿಷ್ಯತಿ. ಅತ್ಯಂತ ಪತಿವ್ರತಿಯಾದ ಸ್ತ್ರೀ ನೀನು
ಎಂತು ನ ಪ್ರಿಯ ಭಾರ್ಯ, ನಮ್ಮ ಎಲ್ಲ ಪ್ರಾಣ ಒಂದು ಕಡೆಗೆ, ನೀನು ಒಂದು ಕಡೆಗೆ. ನಮ್ಮೆಲ್ಲರ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ನಿನ್ನನ್ನು ಪ್ರೀತಿ ಮಾಡ್ತೇವೆ ನಾವೆಲ್ಲ. ಹಾಗಾಗಿ ಅಷ್ಟು ಪ್ರಿಯಳಾದವಳು ನಮ್ಮ ಧರ್ಮ ಪತ್ನಿ. ಹಾಗಾಗಿ ಮಾತಾ ಏವ ಪರಿಪಾಲ್ಯ, ಇಂಥ ಪ್ರಸಂಗದಲ್ಲಿ ತಾಯಿಗೆ ಏನು ರಕ್ಷಣೆ ಮಾಡ್ತೇವೋ ಆ ರಕ್ಷಣೆ ನಿನಗೆ ಕೊಡಬೇಕು. ಹಿರಿಯ ಅಕ್ಕನಿಗೆ ಏನು ರಕ್ಷಣೆ ಮಾಡಬೇಕು, ಗೌರವ ಸಲ್ಲಿಸಬೇಕು, ಆ ಗೌರವ ರಕ್ಷಣೆಯನ್ನು ಆಪತ್ಕಾಲಿನಲ್ಲಿ ನಿನಗೆ ಸಲ್ಲಿಸಬೇಕು. ಈ ಪ್ರಸಂಗ ಇದ್ದಾಗ ನಿನ್ನನ್ನು ನೀನು ಹೇಗೆ ಮುಚ್ಚಿಕೊಳ್ಳುತ್ತಿ, ನಿಮ್ಮನ್ನು ಹೇಗೆ ರಕ್ಷಣೆ ಮಾಡಬೇಕು, ಇದರ ಬಗ್ಗೆ ವಿಚಾರ ಮಾಡ್ತಾ ಇದ್ದೇನೆ ಅಂತ. ಮಾತಾ ಏವ ಪರಿಪಾಲ್ಯಾಚ ಪೂಜ್ಯಾ ಜ್ಯೇಷ್ಠ ಸ್ವಸೇವಚ ಕುಮಾರಿ ಸುಶೀಲಾ ಚ ರಾಜಪುತ್ರಿ ಯಶಸ್ವಿನಿ. ಹಾಗಾಗಿ ರಾಜನ ಮನೆಯಲ್ಲಿ ಬೆಳೆದವಳು, ಯಾವ ಕಷ್ಟ ಕಾರ್ಪಣ್ಯಗಳು ಗೊತ್ತಿಲ್ಲ. ನನ್ನ ಕೈ ಹಿಡಿದ ಮೇಲೆ ಸ್ವಲ್ಪ ದಿವಸ ನಿನಗೆ ಸುಖವಿದ್ದಂತೆ ಆಯಿತು, ಅನಂತರದಲ್ಲಿ ಕಷ್ಟವೋ ಕಷ್ಟ. ಬರೇಗಾಲಿನಲ್ಲಿ ಕಲ್ಲು ಮುಳ್ಳು ಗಿಡ ಇತ್ಯಾದಿಗಳ ಉಳ್ಳ ಮತ್ತು ಅರಣ್ಯದಲ್ಲಿ ವಾಸ, ಬಹಳ ಮನಸ್ಸಿಗೆ ನೋವು ಆಗ್ತದೆ. ಅಂದಾಗ ದ್ರೌಪದಿ ದೇವಿ ಹೇಳ್ತಾಳೆ, ನನ್ನ ಚಿಂತೆ ಬಿಟ್ಟು ಬಿಡು, ನನ್ನ ವ್ಯವಸ್ಥೆಯನ್ನು ನಾನು ಮಾಡಿಕೊಳ್ಳುತ್ತೇನೆ. ಅಹಂ ವತ್ಸಾಮಿ ರಾಜೇಂದ್ರ ನಿರ್ವೃತೋ ಭವ ಪಾರ್ಥಿವ. ನಾನು ಅವಶ್ಯವಾಗಿ ವಿರಾಟರಾಜನ ಆಸ್ಥಾನದಲ್ಲಿ ಇರ್ತೇನೆ, ನನ್ನ ಸಲುವಾಗಿ ನೀನು ವಿಚಾರ ಮಾಡಬೇಡ. ತಥಾತೆ ತತ್ಕೃತೆ ಶೋಕೋ ನ ಭವೇತ್ ದ್ರೌಪದೇ ಶೃಣು, ಯಥಾತು ಮಾಂ ನ ಜಾನಂತಿ ತತ್ಕರಿಷ್ಯಾಮ್ಯಹಂ ಪ್ರಭೋ. ಏನನ್ನು ಮಾಡಿಕೊಂಡರೆ ನನ್ನನ್ನು ಜನ ಗುರುತಿಸಿಕೊಳ್ಳುವುದಿಲ್ಲವೋ ಹಾಗೆ ನನ್ನನ್ನು ನಾನು ವ್ಯವಸ್ಥೆ ಮಾಡಿಕೊಳ್ಳುತ್ತೇನೆ, ನನ್ನ ಚಿಂತೆ ನಿನಗೆ ಬೇಡ ಅಂತ ಹೇಳ್ತಾಳೆ. ಸೈರಂಧ್ರಿ ಜಾತಿ ಸಂಪನ್ನ ನಾಮ್ನಾಹಂ ವ್ರತಚಾರಿಣಿ. ಸೈರಂಧ್ರಿ ಅಂತ ಜಾತಿಯ ಒಂದು ಗುಂಪು, ಆ ಜಾತಿ ಗುಂಪಿನವಳು ನಾನು ಅಂತ ನನ್ನನ್ನು ನಾನು ಹೇಳಿಕೊಳ್ತೇನೆ. ಭವಿಷ್ಯಾಮಿ ಮಹಾರಾಜ ವಿರಾಟಸ್ಯ ಇತಿ ಮೇ ಮತಿ. ಆ ಸೈರಂಧ್ರಿ ಅಂತನ್ನುವ ಜಾತಿಯಲ್ಲಿ ಬರುವ ನಾನು ಒಬ್ಬ ಸೇವಕಿ ಅಂತ ನಾನು ವಿರಾಟರಾಜನಿಗೆ ಹೇಳಿ ನಾನು ಅವನ ಆಸ್ಥಾನದಲ್ಲಿ ಪ್ರವೇಶ ಮಾಡ್ತೇನೆ. ಭವಿಷ್ಯಾಮಿ ಮಹಾರಾಜ ವಿರಾಟಸ್ಯ ಇತಿ ಮೇ ಮತಿ. ನಾನು ಹೀಗೆ ವಿಚಾರ ಮಾಡಿದ್ದೇನೆ. ಸೈರಂಧ್ರೋ ರಕ್ಷಿತಾ ಸ್ತ್ರೀಣಾಂ ಭುಜಿಷ್ಯ ಸಂತಿ ಭಾರತ ಏಕಪತ್ನ್ಯ ಸ್ತ್ರೀಯಶ್ಚೈವ ಇತಿ ಲೋಕಸ್ಯ ನಿಶ್ಚಯ. ಯಾಕೆ ಸೈರಂಧ್ರಿ ಅಂತನವ, ಆ ಸೈರಂಧ್ರಿ ಅಂತನವ ದಾಸಿ ಜಾತಿ, ಆ ಜಾತಿಯನ್ನು ಯಾಕೆ ತಾನು ಸ್ವೀಕಾರ ಮಾಡಿ ದ್ರೌಪದಿ ಆ ಹೆಸರನ್ನೇ ತೆಗೆದುಕೊಂಡ್ಳು ಅಂತಂದರೆ, ದಾಸಿಯರು ಅಂತಂದರೆ ಅನೇಕ ಪುರುಷರ ಸಂಬಂಧ ಇರತಕ್ಕವರು ಅಂತ ಎಲ್ಲರಿಗೆ ತಲೆಗೆ ಬರ್ತದೆ ಸಾಮಾನ್ಯವಾಗಿ. ಆದರೆ ಸೈರಂಧ್ರಿ ಜಾತಿ ದಾಸಿ ಅಂದರೆ ಏಕಪತ್ನಿ ವ್ರತಳು ಅವಳು, ಬೇರೆ ಪರಪುರುಷನ ಸಂಬಂಧ ಇಲ್ಲ, ಗಮನ ಇಲ್ಲ, ಬೇರೆಯವರು ನನ್ನನ್ನು ನೋಡುವುದಿಲ್ಲ ಅಂತ ಜಾತಿ ಯಾವುದು ಅಂದರೆ ಸೈರಂಧ್ರಿ ಜಾತಿ. ಆ ಜಾತಿಯಲ್ಲಿ ಹುಟ್ಟಿದವರು ಏಕಪತ್ನಿ ವ್ರತಸ್ಥರು. ಹಾಗಾಗಿ ಏಕಪತ್ನ್ಯಾ ಶ್ರಿಯಶ್ಚೈತ ಇತಿ ಲೋಕಸ್ಯ ನಿಶ್ಚಯ. ಹಾಗಾಗಿ ನನ್ನ ಮೇಲೆ ಯಾರೂ ದುಷ್ಟವಾದ ಕೆಟ್ಟಾದ ಕಣ್ಣನ್ನು ನನ್ನ ಮೇಲೆ ಇಡೋದಿಲ್ಲ. ಹಾಗಾಗಿ ಸೈರಂಧ್ರಿ ಜಾತಿ ಅಂತ ನಾನು ಹೇಳ್ಕೊಳ್ತೇನೆ. ಏಕಪತಿ ವ್ರತಸ್ಥಳು ಅಂತ ನನ್ನನ್ನು ಯಾರೂ ಆ ದೃಷ್ಟಿಯಿಂದ ನೋಡೋದಿಲ್ಲ. ಸಾಹಂ ಬ್ರುವಾಣ ಸೈರಂಧ್ರಿ ಕುಶಲ ಕೇಶಕರ್ಮಣಿ. ನಿನಗೇನು ಬರ್ತದಮ್ಮ, ನನ್ನ ರಾಜ್ಯದಲ್ಲಿ ನೀನು ಇಟ್ಕೊಂಡು ಏನು ಮಾಡೋದು ಅಂದರೆ, ನಾನು ಕೇಶಕರ್ಮಗಳನ್ನು ಕೇಶಾಲಂಕಾರ ಮಾಡ್ತೇನೆ ನೋಡ್ತಾ ನಿಂದಿರಬೇಕು ಜನ. ಹಾಗೆ ಭಾರಿ ವ್ಯವಸ್ಥಿತವಾಗಿ ನಾನು ಕೇಶಾಲಂಕಾರ ಮಾಡ್ತೇನೆ. ಪ್ರಮಾದಾ ಕಿರಣಾಲೋಕೆ ಪುರುಷಾಣಾಂ ಪ್ರವಾಸಿನಾಂ. ಹಾಗಾಗಿ ಯುಧಿಷ್ಠಿರಸ್ಯ ವೈಗೇಹೇ. ಇಷ್ಟು ದಿವಸ ಎಲ್ಲಿದ್ದಿ ಅಂದರೆ ಯುಧಿಷ್ಠಿರನ ಹತ್ರ ಇದ್ದೆ. ದ್ರೌಪದಿ ಇದ್ದಾಳಲ್ಲ ಅವರ ಹೆಂಡತಿ, ಅವರ ಹತ್ರ ಇದ್ದು ನಾನು ಸೇವೆ ಮಾಡ್ತಾ ಇದ್ದೆ. ಈಗ ಅವರು ಮತ್ತು ಅಜ್ಞಾತವಾಸಕ್ಕೆ ಹೋಗಿದ್ದಾರೆ, ಹಾಗಾಗಿ ನಾನು ಇನ್ನಲ್ಲಿ ಬಂದಿದ್ದೇನೆ ಅಂತ ಹೇಳ್ತೇನೆ. ನನಗೆ ಕೇಶಾಲಂಕಾರ ಮಾಡೋದು ಬಹಳ ಚೆನ್ನಾಗಿ ಬರ್ತದೆ ಅಂತ ಹೇಳಿ, ಆಪ್ತಗುಪ್ತ ಚರಿಷ್ಯಾಮಿ ಯನ್ಮಾಂ ತ್ವಂ ಪರಿಪೃಚ್ಛಸಿ ಸುದೇಷ್ಣಾಂ ಪ್ರತ್ಯುಪಸ್ಥಾಸ್ಯೆ ರಾಜಭಾರ್ಯಾಂ ಯಶಸ್ವಿನಿ. ಅವನ ವಿರಾಟರಾಜನ
ಮತ್ಸ್ಯ ದೇಶದ ರಾಜನಾದ ವಿರಾಟ ರಾಜ. ಆ ವಿರಾಟ ರಾಜನ ಹೆಂಡತಿಯಾದವಳು ಸುದೇಷ್ಣ. ಆ ಸುದೇಷ್ಣಿ ಹತ್ತಿರ ಇದ್ದು ನಾನು ಆರಾಮಾಗಿರ್ತೇನೆ, ಏನು ಚಿಂತೆ ಬೇಡ, ಸಾ ಕರಿಷ್ಯತಿ ಮಾಂ ಪ್ರಾಪ್ತಂ ಮಾಂತೆ ಭೂತ್ ದುಃಖಮೀದೃಶಂ. ಹಾಗಾಗಿ ನನ್ನ ಸಲುವಾಗಿ ನೀನು ದುಃಖ ಪಡುವ ಕಾರಣವಿಲ್ಲ, ಚಿಂತಾಕ್ರಾಂತನಾಗಬೇಡ, ನನ್ನನ್ನು ನಾನು ನೋಡಿಕೊಳ್ಳುತ್ತೇನೆ, ನನ್ನ ರಕ್ಷಣೆ ಮಾಡಿಕೊಳ್ಳುವ ಜವಾಬ್ದಾರಿ ನಂದು, ನೀನು ಸುಮ್ಮನಿದ್ಬಿಡು ಅಂತ ಹೇಳಿ ದ್ರೌಪದಿ ದೇವಿಯೂ ಕೂಡ ಎಲ್ಲರೂ ತಮ್ಮ ತಮ್ಮ ವ್ಯವಸ್ಥೆಗಳನ್ನು ತಾವು ಹೇಗೆ ಮಾಡಿಕೊಂಡು ಮತ್ತು ವಿರಾಟ ರಾಜನ ರಾಜ್ಯದಲ್ಲಿ ಪ್ರವೇಶ ಮಾಡುವ ವಿಚಾರ ಮಾಡಿದ್ದಾರೋ ಹಾಗೆ ದ್ರೌಪದಿ ದೇವಿಯೂ ಕೂಡ ವಿಚಾರ ಮಾಡಿದ್ದಾಳೆ. ಸರಿ, ಇಷ್ಟಾದ ಮೇಲೆ ಎಲ್ಲ ಪಾಂಡವರಿಗೆ ಅಂದರೆ ಧರ್ಮರಾಜನಿಗೆ ಮುಖ್ಯವಾಗಿ ಕರೆದು ಧೌಮ್ಯಾಚಾರ್ಯರು, ನೀವು ಇನ್ನ ಮೇಲೆ ರಾಜನ ಹತ್ರ ಹೊರಟಿದ್ದೀರಿ, ರಾಜನ ಹತ್ರ ಹೋಗಬೇಕಾದರೆ ರಾಜನ ಹತ್ರ ಇರಬೇಕು, ರಾಜನ ಹತ್ರ ಇದ್ದಾಗ ಹೇಗೆ ಇರಬೇಕು ಅಂತನ್ನೋದು ನಿಮಗೆ ಗೊತ್ತಿರಬೇಕು ಅನ್ನೋ ಸಲುವಾಗಿ 4 ಮಾತುಗಳನ್ನು, ಒಳ್ಳೆಯ ಮಾತುಗಳನ್ನು ಹೇಳ್ತೇನೆ ಕೇಳಿ ಅಂತ ಧೌಮ್ಯಾಚಾರ್ಯರು ಉಪದೇಶ ಮಾಡ್ತಾರೆ. ನೀವು ಸ್ವಯಂ ರಾಜರು, ಹಾಗಾಗಿ ನೀವು ರಾಜರ ಹತ್ರ ಹೇಗಿರಬೇಕು ಅಂತಲೂ ಕದಾಚಿತ್ ನಿಮಗೆ ಗೊತ್ತಿರಲಿಕ್ಕಿಲ್ಲ, ರಾಜರಾಗಿ ಹೇಗಿರಬೇಕು ಅಂತನ್ನೋದೇ ಗೊತ್ತು ನಿಮಗೆ. ಹೇಗಿದೆ ನೋಡಿ, ದೊಡ್ಡವರ ಹತ್ರ ಹೋದಾಗ ನಾವು ಹೇಗಿರಬೇಕು, ಹೇಗೆ ವರ್ತಿಸಬೇಕು, ಅವರನ್ನು ಯಾವ ರೀತಿಯಿಂದ ಸಂತೋಷಪಡಿಸಬೇಕು, ಅಸಮಾಧಾನ ಮಾಡಬಾರದು ಅಂತನ್ನೋದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು ಅಂತನ್ನೋದು ಮಹಾಭಾರತ ಧೌಮ್ಯಾಚಾರ್ಯರ ಉಪದೇಶ ಮೂಲಕ ನಮಗೆ ತಿಳಿಸಿಕೊಡ್ತಾ ಇದೆ. ಧರ್ಮರಾಜನ ನಿಮಿತ್ತ ಮಾಡಿಕೊಂಡು, ಧರ್ಮರಾಜ ರಾಜ, ಹಾಗಾಗಿ ಅವನು ರಾಜನಾಗೇ ಇದ್ದು ಗೊತ್ತೇ ಹೊರತು ರಾಜನ ಹತ್ತಿರ ಇದ್ದು ಗೊತ್ತಿಲ್ಲವನಿಗೆ. ರಾಜನ ಹತ್ತಿರ ಇರಬೇಕಾದ್ರೆ ಬಹಳೆಲ್ಲ ಸಮಸ್ಯೆ ಇದೆ, ಹಾಗಾಗಿ ಹೇಗಿರಬೇಕು ಅಂತನ್ನೋದನ್ನು ಹೇಳ್ತೇನೆ, ಸ್ವಲ್ಪ ಚೆನ್ನಾಗಿ ಕೇಳು ಅಂತ ಹೇಳಿ ಧರ್ಮರಾಜನಿಗೆ ಉಪದೇಶವನ್ನು ಮಾಡ್ತಾರೆ ಧೌಮ್ಯಾಚಾರ್ಯರು. ಧೌಮ್ಯೋವಾಚ ವಿದಿತಂ ವೈ ಯಥಾ ಸರ್ವಂ ಲೋಕೆ ವೃತ್ತಮಿದಂ ನೃಪ ವಿದಿತೆ ಚಾಪಿ ವಕ್ತವ್ಯಂ ಸುಹೃದ್ಭಿರನು ಅನುರಾಗತಃ. ನೋಡಪ್ಪ, ನೀನು ಜ್ಞಾನಿ, ಸಾಮಾನ್ಯ ಮನುಷ್ಯ ಅಲ್ಲ, ನಿನಗೆಲ್ಲ ಗೊತ್ತಿದೆ, ಆದರೂ ನೀವು ಒಳ್ಳೆಯವರು, ನನ್ನ ಸುಹೃದ್ ಆಪ್ತ ಬಂಧು ನೀವೆಲ್ಲ, ನಿನಗೆ ಒಳ್ಳೆಯದಾಗಬೇಕು ಅಂತ ಅಪೇಕ್ಷೆ ಪಡೋರು ನಾವೆಲ್ಲ. ಹಾಗಾಗಿ ಸ್ವಲ್ಪ ಹಿತ ನುಡಿಗಳು ನಿಮಗೆ ಗೊತ್ತಿದ್ದರೂ, ಹಿತ ಯಾವುದು ಅಹಿತ ಯಾವುದು ಅಂತನೂ ಪರಿಜ್ಞಾನ ಇದ್ದರೂ ನಿಮಗೆ ಹಿತ ನುಡಿಗಳನ್ನು ಹೇಳ್ತೇನೆ ಕೇಳು. ಎಲ್ಲ ನಿಮ್ಗೆ ಗೊತ್ತಿದ್ದೀರಿ, ಸ್ವಲ್ಪ ಆದರೂ ಹೇಳ್ತೀನಿ ಕೇಳು ಅಂತ ಅಂತಿರ್ತೀವಲ್ಲ ನಮ್ಮ ಮಂದಿಗೆ, ನಮ್ಮ ಜನಕ್ಕೆ. ಹಾಗೆ ಧೌಮ್ಯಾಚಾರ್ಯರು ಧರ್ಮರಾಜನಿಗೆ ಉಪದೇಶ ಮಾಡ್ತಾ ಇದ್ದಾರೆ. ಹಂತೆ ಮಾಂ ರಾಜವಸತಿಂ ರಾಜಪುತ್ರ್ಯ ಬ್ರವೀಮಿವ ಯಥಾ ರಾಜಕುಲಂ ಪ್ರಾಪ್ಯ ಚರನ್ ಪ್ರೋಷ್ಯ ನ ಚರಿಷ್ಯತಿ. ಭಾರಿ ಉಪದೇಶ ಇದೆ. ನಾವು ಜೀವನದಲ್ಲಿ ಹೇಗಿರಬೇಕು, ಯಾರ ಜೊತೆಗೆ, ಮನೆಯಲ್ಲಿ, ಮನೆಯ ಹೊರಗಡೆ, ತಂದೆ ತಾಯಿಗಳ ಜೊತೆಗೆ, ರಾಜನ ಜೊತೆಗೆ, ದೊಡ್ಡವ್ರ ಜೊತೆಗೆ, ಗುರುಗಳ ಜೊತೆಗೆ, ಹಿರಿಯರ ಜೊತೆಗೆ, ಹೆಂಡತಿ ಜೊತೆಗೆ, ಮಕ್ಕಳ ಜೊತೆಗೆ, ಅಜ್ಜಿ ಜೊತೆಗೆ, ಯಾರ್ಯಾರ ಜೊತೆಗೆ ಹೇಗೆ ವರ್ತನೆ ಮಾಡಬೇಕು ಅಂತನ್ನೋದನ್ನು ಮಹಾಭಾರತ ನಮಗೆ ತಿಳಿಸಿಕೊಡ್ತದೆ. ದೊಡ್ಡವರು, ಗುರುಗಳು, ಅದರೊಳಗೂ ಜ್ಞಾನಿಗಳು ಅವರ ಜೊತೆಗೆ, ಅದರೊಳಗೂ ರಾಜ ಅಂತಂದರೆ ಕೇವಲ ರಾಜ ಅಷ್ಟೇ ಅಲ್ಲಿವನು, ದೇವರ ಜೊತೆಗೂ ಹೇಗಿರಬೇಕು, ನಾವು ದೇವರಲ್ಲಿ ನಾವು ಏನು ಕೇಳ್ಕೋಬೇಕು, ದೇವರ ಜೊತೆಗೆ ಹೇಗಿರಬೇಕು, ದೇವರ ಮುಂದೆ ಹೇಗಿರಬೇಕು, ದೇವರಲ್ಲಿ ಏನು ಪ್ರಾರ್ಥನೆ ಮಾಡಬೇಕು, ಅದನ್ನು ತಿಳಿಸಿಕೊಡುತ್ತದೆ ಮಹಾಭಾರತ. ಬಹಳ ಸುಂದರ, ನೋಡೋಣ. ಯಥಾ ರಾಜಕುಲಂ ಪ್ರಾಪ್ಯ ಚರನ್ ಪ್ರೋಷ್ಯನ ರಿಷ್ಯತಿ ದುರ್ವಾಸಮೇವಂ ಕೌರವ್ಯ ಜ್ಞಾತೇನ ಗುರುವೇಶ್ಮನಿ ಅಭಿಮಾನೇನ ಮಾನಾರ್ಹ ಗೂಢೇನ ಪರಿವತ್ಸರಂ. ನೋಡಪ್ಪ, ರಾಜನ ಹತ್ರ ನೀನು ಇರಬೇಕು ಅಂತಾದರೆ ಮೊಟ್ಟ ಮೊದಲನೇದನ್ನು ನೀನು ಅರ್ಥ ಮಾಡಿಕೊ. ರಾಜ ಅವನ ಜೊತೆಗೆ ನೀನು ಇರಬೇಕಾದಾಗ ಅಭಿಮಾನದಿಂದ ರಾಜನ ಜೊತೆಗೆ ಇರಬಾರದು, ಮಾನಾಭಿಮಾನಗಳನ್ನು ಬಿಟ್ಟು ರಾಜನ ಜೊತೆಗೆ ಇರಬೇಕು. ಅಂದರೆ ಏನು? ದಾಸನಂತೆ ಇರಬೇಕಂತ ಹಾಗಲ್ಲ, ದರ್ಪದಿಂದ ರಾಜನ ಜೊತೆಗೆ ಇರಬಾರ್ದು, ನಿನ್ನ ಮಾನಾಭಿಮಾನ ನಿನ್ನಲ್ಲಿ ಇಟ್ಕೊಳ್ಬೇಕು. ಬರ್ತಾ ಇದ್ದಾನೆ ರಾಜ ಅಂದರೆ ಸ್ವಲ್ಪ ಎದ್ದು ನಿಂದಿರಬೇಕು, ಮರ್ಯಾದೆ ಕೊಡಬೇಕು, ಗೌರವ ಮಾಡಬೇಕು, ಅವನೇನಂತಾನೆ ಕೇಳಬೇಕು, ನಿನ್ನ ಅಭಿಪ್ರಾಯವನ್ನು ಮುಂದೆ ಹೇಳುವಂತೆ ಮೊದಲಿಗೆ ಕೇಳುವುದಕ್ಕೆ ಹೋಗಬೇಕು. ಹಾಗಾಗಿ ಅಭಿಮಾನ ದರ್ಪದಿಂದ ರಾಜನ ಜೊತೆಗೆ ಇರಬಾರದು.
ಯಥಾ ರಾಜಕುಲಂ ಪ್ರಾಪ್ಯ ಚರನ್ ಪ್ರೋಷ್ಯ ನರಿಷ್ಯತಿ ದುರ್ವಾಸಮೇವ. ಯಾಕೆ ಅಂದರೆ ರಾಜರಿಗೆ ತಾವು ಹೇಳಿದ್ದು ಆಗಲಿಲ್ಲ ಅಂತಂದರೆ ಸಿಟ್ಟಾಗ್ತದೆ. ಹಾಗಾಗಿ ಅಭಿಮಾನೇನ ಮಾನಾರ್ಹ ಗೋಡೇನ ಪರಿವತ್ಸರನ್ ದಿಷ್ಟ್ಯದ್ವಾರೋ ಲಭೇತ್ ದ್ರಷ್ಟುಂ ರಾಜಸ್ವೇಚ ನಿಮ್ಯಶ್ವಯೇತ್. ಇನ್ನು ರಾಜ ನಿನ್ನ ಮೇಲೆ ವಿಶ್ವಾಸ ಮಾಡಬೇಕು ಅಂತಾದರೆ ಅವನಿಗೆ ನೀನು ಏನು ಮಾಡಿದರೆ ಅವನು ನಿನ್ನ ಮೇಲೆ ವಿಶ್ವಾಸ ಮಾಡಲಿಕ್ಕೆ ಸಾಧ್ಯವಿದೆಯೋ ಅದನ್ನು ಮಾಡುವ ಪ್ರಯತ್ನ ಮಾಡಬೇಕು. ದಿಷ್ಟ್ಯದ್ವಾರೋ ಲಭೇತ್ ದ್ರಷ್ಟುಂ ರಾಜಸ್ವೇವಶು ನಿಶ್ವಸೇತ್ ನಚ ಅನುಶಿಷ್ಯಾದ್ರಾಜನ್ ಅಪೃಚ್ಛಂತ ಕದಾಚನ. ರಾಜನಿಗೆ ಸೇರದೇ ಇದ್ದದ್ದನ್ನು ಎಂದೂ ಕೇಳಲಿಕ್ಕೆ ಹೋಗಬೇಡ. ರಾಜನಿಗೆ ಸೇರದೇ ಇದ್ದದ್ದನ್ನು ಎಂದೂ ಮಾಡಬೇಡ. ರಾಜ ಕೇಳದೇ ಇದ್ದದ್ದನ್ನು ಎಂದೂ ಹೇಳಲಿಕ್ಕೆ ಹೋಗಬೇಡ. ನಾ ಪೃಷ್ಟ ಕಸ್ಯಚಿತ್ ಬ್ರೂಯಾತ್. ಬಂದವರಿಗೆಲ್ಲ ಏನೇನೋ ಹೇಳ್ಕೊತ್ ಕೊಡಬಾರ್ದು. ಯಾರು ಯಾವ ವಿಷಯದಲ್ಲಿ ಏನನ್ನು ಕೇಳ್ತಾರೋ ಅದನ್ನು ಮಾತ್ರ ನಾವು ಹೇಳಬೇಕು. ಆಪ್ತರಾಗಿದ್ದರೆ, ಬಂಧು ಆಗಿದ್ದರೆ, ಸಹೃತ್ತಾಗಿದ್ದರೆ ಕೇಳದಿದ್ದರೂ ಹೇಳಬೇಕು. ಹಾಗಾಗಿ ಧೌಮ್ಯಾಚಾರ್ಯರು ಧರ್ಮರಾಜ ಏನು ಕೇಳಿಲ್ಲ, ಪ್ರಾರ್ಥನೆ ಮಾಡಿ ನಾನು ವಿರಾಟ್ ರಾಜನ ಕಡೆಗೆ ಹೋಗ್ತಾ ಇದ್ದೇನೆ, ಹಾಗಾಗಿ ಅಲ್ಲಿ ರಾಜ್ಯದಲ್ಲಿ ಇದ್ದು ಏನು ಮಾಡಬೇಕು ಸ್ವಾಮಿ ಸ್ವಲ್ಪ ಹೇಳಿ. ಅವನೇನು ಕೇಳಿಲ್ಲ. ಅದಕ್ಕಾಗಿ ಹೇಳಿದರು ವಕ್ತವ್ಯಂ ಸುಹೃದ್ಭಿ ಅನುರಾಗತಃ. ಅನುರಾಗದಿಂದ ನಿನಗೆ ಈ ಒಳ್ಳೆ ಮಾತುಗಳನ್ನು ಹೇಳಬೇಕಂತ ಅನ್ನಿಸ್ತಾ ಇದೆಯಪ್ಪ. ನಿನಗೆ ಗೊತ್ತಿದ್ದರೂ ತಿಳಿದಿದ್ದರೂ ಅನುರಾಗ ಇರೋದರಿಂದ, ನಿನ್ನ ಮೇಲೆ ನನಗೆ ಆಪ್ತಭಾವ ಇರೋದರಿಂದ ನೀನು ನನಗೆ ಆಪ್ತ, ನಾನು ನಿನಗೆ ಆಪ್ತ. ಆದ್ದರಿಂದ ಕೆಲವು ವಿಷಯಗಳನ್ನು ಹೇಳ್ತೇನೆ, ಕೇಳುವಂತೆ ಪ್ರಾರಂಭ ಮಾಡಿದ್ದಾರೆ. ಹೀಗೆ ನೀನು ರಾಜನ ಹತ್ರ ಹೇಳಲಿಕ್ಕೆ ಹೋಗಬೇಡ. ಅವನು ಕೇಳದೇ ಇದ್ದರೆ ಏನನ್ನೂ ಹೇಳಬೇಡ. ಕದಾಚಿತ್ ಅವನು ಕೇಳದೇ ಇದ್ದಾಗ ನೀನೇನಾದರೂ ಹೇಳಿಬಿಟ್ಟರೆ ಅವನು ಸಿಟ್ಟಾಗಬಹುದು. ಕೆಲವರು ತಲ್ತಿರ್ಕರಿದ್ದರೆ ಕೊಂದೇ ಹಾಕಬಹುದು. ಹಾಗಾಗಿ ಸರ್ವಥಾ ರಾಜನು ಕೇಳದೇ ಇದ್ದಾಗ ಎಂದು ಹೇಳಬೇಡ, ಕೇಳಿದಾಗ ಎಂದು ಸುಮ್ಮನೆ ಕೊಡಬೇಡ. ನಿಮ್ಮ ಅಭಿಪ್ರಾಯ ಏನಪ್ಪ ಹೇಳು ಅಂತಂದಾಗ ಅವರವರು ತಮ್ಮ ಅಭಿಪ್ರಾಯಗಳನ್ನು ಹೇಳಬೇಕಾದಾಗ ಶ್ರೀಮದ್ ಗಾಂಭೀರ್ಯದಿಂದ ಅವನು ನನಗೇ ವೈಯಕ್ತಿಕವಾಗಿ ಕೇಳಿಲ್ಲಲ್ಲ, ಹಾಗಾಗಿ ನಾನು ನನಗೇ ಕೇಳಿದಾಗ ಹೇಳ್ತೇನೆ ಅಂತ ಸುಮ್ಮನೆ ಇರಬೇಡ. ಏನು ಹೇಳಿದರೆ ಹಿತವೋ, ಯಾವುದು ಮಾಡಿದರೆ ಯೋಗ್ಯವೋ ಅದನ್ನು ಹೇಳು, ಅದನ್ನು ಮಾಡು. ಹೇಗಿದೆ ನೋಡ್ರಿ, ಎಷ್ಟು ಒಳ್ಳೆಯ ಮಾತುಗಳಿವೆ. ನಚ ಅನುಶಿಷ್ಯಾದ್ ರಾಜಾನಂ ಅಪೃಚ್ಛಂತಂ ಕದಾಚನ. ಕೇಳದೇ ಇದ್ದದ್ದೆಂದು ಹೇಳಲಿಕ್ಕೆ ಹೋಗಬೇಡ. ತೂಷ್ಣಿಂ, ಇಲ್ಲಂದ್ರೆ ಸುಮ್ಮನೆ ಕೂತು ಅವನು ಹೇಳ್ತಿರ್ತಾನೆ, ಕೇಳ್ತಾ ಇರ್ಬೇಕು ಸುಮ್ಮನೆ. ತೂಷ್ಣಿಂ ತು ಏನಂ ಉಪಾಸೀತ ಕಾಲೇ ಸಮಭಿಪೂಜೆಯು. ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಇರಬೇಕು, ಮಾತನಾಡಬಾರದು. ದೊಡ್ಡವ್ರ ಮುಂದೆ ಅವ್ರು ಏನು ಹೇಳ್ತಿರ್ತಾರೆ ಕೇಳಬೇಕು, ಕೇಳಿದರೆ ಮಾತಾಡಬೇಕು, ಇಲ್ಲದೇ ಇದ್ದರೆ ಮಾತಾಡ್ಲಿಕ್ಕೆ ಹೋಗಬಾರ್ದು. ಹಾಗಾಗಿ ಅನಸೂಯಂತಿ ಹಿ ರಾಜಾನೋ ರಾಜಾನ್ ಅನೃತವಾದಿನಃ. ರಾಜನಿಗೆ ಯಾರ ಮೇಲೆ ಅಸೂಯೆ ಇದೆ, ರಾಜನಿಗೆ ಯಾರ ಮೇಲೆ ಅಗೌರವವಿದೆ, ಅಂಥವನ ಮೇಲೆ ನೀನು ಎಂದೂ ಪ್ರೀತಿ ಮಾಡಬೇಡ, ಅವನನ್ನು ಎಂದೂ ಗೌರವಿಸಬೇಡ. ರಾಜ ನಿನ್ನನ್ನು ದೂರ ಮಾಡಿಬಿಡ್ತಾನೆ. ರಾಜನಿಗೆ ಯಾರು ಇಷ್ಟರೋ, ಯಾರು ಪ್ರೀತಿ ಪಾತ್ರರೋ, ಯಾರ ಮೇಲೆ ರಾಜನಿಗೆ ಗೌರವ ಇದೆಯೋ ಅವರನ್ನು ನೀನು ಆಲಿಸು, ಆದರಿಸು, ಸತ್ಕರಿಸು, ಗೌರವಿಸು. ಶ್ರೀಮದಾಚಾರ್ಯರು ಇದನ್ನೇ ಮಾಡಿತ್ತು. ದೇವರಿಗೆ ಯಾರ ಮೇಲೆ ಪ್ರೀತಿ ಇದೆಯಲ್ಲ ಅಂಥವರ ಮೇಲೆ ಪ್ರೀತಿ ಮಾಡಿದ್ದಾರೆ ವಾಯುದೇವರು, ಭೀಮಸೇನ ದೇವರು. ದೇವರನ್ನ ದ್ವೇಷ ಮಾಡುವ ಜನರ ಜೊತೆಗೆ ದ್ವೇಷ ಮಾಡಿದ್ದಾರೆ. ಏನದು ಅವೈಷ್ಣವ ಕೃತೆ. ಔರ್ಧ್ವದೈಹಿಕ ಕರ್ಮಗಳನ್ನು ಮಾಡಲಿಕ್ಕೆ ಅನುಮತಿಯನ್ನು ಕೊಡಲಿಲ್ಲ. ಜರಾಸಂಧ ಸತ್ತಾಗ ಸಹದೇವ ಅನುಮತಿ ಕೇಳಿದ, ಕೊಡಲಿಲ್ಲ ಅವರು. ಯಾಕೆ? ಇವನಿಗೆ ಔರ್ಧ್ವದೈಹಿಕ ಕರ್ಮ ಮಾಡಿ ಉತ್ತಮ ಗತಿ ಕಳಿಸ್ಬೇಕೆ ಯಾಕೆ ಇವನಿಗೆ? ಇವನು ದುಷ್ಟ, ನಷ್ಟ, ಇವನು ಹಾಳಾಗಿ ಹೋಗಲಿ, ಇವನು ದೇವರ ದ್ವೇಷಿ ಅಂತ ಹೇಳಿ ಭೀಮಸೇನ ದೇವರು ದೇವರಿಗೆ ಏನು ಮಾಡಿದರೆ ಇಷ್ಟವೋ, ದೇವರಿಗೆ ಏನು ಮಾಡಿದರೆ ಪ್ರೀತಿಯೋ, ದೇವರಿಗೆ ಯಾರ ಜೊತೆಗೆ ಮಾತನಾಡಿದರೆ ಇಷ್ಟವೋ ಅವರ ಜೊತೆಗೆ ಮಾತ್ರ ಸಂಪರ್ಕ ಇಟ್ಕೊಂಡಿದ್ದಾರೆ ಭೀಮಸೇನ ದೇವರು. ಹೀಗೆ ನಾವು
ನಿನ್ನ ಚಿತ್ತ ನನ್ನ ಚಿತ್ತ ಎರಡು ಸಮಾನವಾಗಿರಲಿ. ನಿನ್ನ ಚಿತ್ತಕ್ಕೆ ಬಂದದ್ದು ಎನ್ನ ಚಿತ್ತಕ್ಕೆ ಬರಲಿ. ದಾಸರೆಲ್ಲ ಹೇಳ್ತಾರಲ್ಲ, ನಿನಗೆ ಯಾವುದು ಇಷ್ಟವೋ ಅದು ನನಗಿಷ್ಟ ಆಗಲಿ, ಯಾರು ಸಜ್ಜನರೋ ಅವ್ರ ಜೊತೆಗೆ ನನ್ನ ಸಂಪರ್ಕ ಆಗಲಿ ಅಂತ ದೇವರಲ್ಲಿ ಕೇಳ್ಕೋಬೇಕು ನಾವು. ಬೇಕಾದಷ್ಟು ನಮಗೆ ಸಮಸ್ಯೆ ಆದರೂ ರಾಜನಿಗೆ ಮಾಡುವ ಯಾವ ಕರ್ಮಗಳಿವೆ ನೋಡ್ರಿ, ಯಾವ ಪ್ರೀತಿಯಾಗುವಂತಹ ವಿಷಯಗಳಿವೆ ನೋಡಿ, ಆ ಎಲ್ಲ ವಿಷಯಗಳನ್ನು ಕೂಡ 100ಕ್ಕೆ 100ರಷ್ಟು ಪರಿಪಾಲನೆ ಮಾಡಬೇಕಾದದ್ದು ಸರ್ವೋತ್ತಮನಾದ ಸರ್ವಸ್ವಾಮಿಯಾದ ರಾಜಾದಿರಾಜನಾದ ಭಗವಂತನಲ್ಲಿ ಮಾಡಬೇಕು. ಇದು ನೋಡ್ರಿ, ಇಲ್ಲ ಮುಂದೆ ಬರ್ತದೇನ, ತಥೈವ ಮನ್ಯಂತೆ ಮಂತ್ರಿಣಂ ವಾದಿನಂ ವೃಷ. ಸುಳ್ಳು ಎಂದು ಮಾತನಾಡಬೇಡ. ರಾಜ ಕೆಲವೊಮ್ಮೆ ಮಂತ್ರಿಗಳನ್ನು ಬೈತಾ ಇರ್ತಾನೆ, ಸುಳ್ಳು ಮಾತನಾಡೋರು, ಏನಿವ ಯಾಕೆ ಹೀಗೆ ಮಾಡಿದ, ಭಾಳ ಕೆಟ್ಟಾಯಿತು, ಮಾಡಬಾರ್ದಾಗಿತ್ತು, ನನ್ನ ಮಾತು ಒಂದು ಕೇಳಬಾರ್ದೇನು, ಹಾಗೇನು ಹೀಗೇನಂತ ಮಂತ್ರಿಯನ್ನು ನಿನ್ನ ಮುಂದೆ ಬೈತಾನೆ. ನೀನು ಸುಮ್ಮನಿರು, ನೀನೇನು ಮಾತಾಡಬೇಡ, ಅವರಿಬ್ಬರು ಒಂದಾಗ್ತಾರೆ, ನಿನಗೇನೂ ಸಂಬಂಧ ಇಲ್ಲ, ನೀನು ಸುಮ್ಮನೆ ಕೇಳ್ತಾ ಇರ್ಬೇಕಷ್ಟೇ. ಏನಾದರೂ ಕೇಳಿದರೆ ಆವಾಗ ಮಾತಾಡ್ಬೇಕಿಲ್ಲ, ಸುಮ್ಮನೆ ಇರಬೇಕು ಅಷ್ಟೇ. ವಿದಿತೆ ಚಾಸ್ಯ ಕುರ್ವೀತ ಕಾರ್ಯಾಣಿ ಸುಗುಲೋನ್ಯಪಿ. ಇನ್ನು ಒಳ್ಳೆಯ ಕರ್ಮಗಳನ್ನು ನೀನು ತಿಳಿದಿದ್ದಾಗಿದ್ದಿ ಅಂತಂದರೆ ಹೇಗೆ ಹೇಳೋದರಿಂದ ಅವನಿಗೆ ಹಿತವಾಗಬೇಕೋ, ನಿನ್ನ ಮೇಲೆ ಬೇಸರ ಆಗುವುದಿಲ್ಲವೋ ಹಾಗೆ ಹೇಳಿ ಅವನಿಗೆ ಆ ಕೆಲಸವನ್ನು ಮಾಡಿಸು. ಏವಂ ವಿಚರಿತೋ ರಾಜ್ಞಿ ನಕ್ಷತ್ರಿರ್ ಜಾಯತೆ ಕ್ವಚಿತ್. ಹೀಗೆ ನೀನು ರಾಜನಲ್ಲಿ ಇದ್ದರೆ ನಿನಗೆ ಯಾವ ಕ್ಷತಿ ಆಗುವುದಿಲ್ಲ, ಯಾವ ಸಮಸ್ಯೆ ಆಗೋದಿಲ್ಲ. ಇಲ್ಲದೇ ಇದ್ದರೆ ಬಹಳ ಸಮಸ್ಯೆ ಆಗ್ತದೆ. ಕ್ಷತ್ರಿಯಂ ಚೈವ ಸರ್ಪಂ ಚ ಬ್ರಾಹ್ಮಣಂಚ ಬಹುಶ್ರುತಂ. ಬಹಳ ಮಹತ್ವದ ಮಾತು ಹೇಳುತ್ತದೆ ಮಹಾಭಾರತ. ನಾವಮನ್ಯೇತ ಮೇಧಾವಿ ಕುಶಲಾನ್ನಪಿ ಕದಾಚನ. ಬ್ರಾಹ್ಮಣ ದುರ್ಬಲ ಇದ್ದಾನೆ ಅಂತ ಹೇಳಿ ಅವನನ್ನು ಅವಮಾನ ಮಾಡಲಿಕ್ಕೆ ಹೋಗ್ಬೇಡ ಎಂದು. ಯಾಕೆ? ಅವನು ತೇಜಸ್ವಿ, ತಪಸ್ವಿ, ಬಹುಶ್ರುತನಾದ ಬ್ರಾಹ್ಮಣ. ಸಾಮಾನ್ಯ ಒಬ್ಬ ಬ್ರಾಹ್ಮಣನ ತಿರಸ್ಕಾರ ಮಾಡಬಾರದಂತಿದೆ. ಅದರೊಳಗೂ ಬಹುಶ್ರುತನಾದ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದ, ವೇದಾಧ್ಯಯನ ಮಾಡಿದ, ಮಹಾತಪಸ್ವಿಯಾದ ಯೋಗ್ಯನಾದ ಬ್ರಾಹ್ಮಣನಿದ್ದರೆ ಸರ್ವಥಾ ಅವನ ಜೊತೆಗೆ ತಂಟಿಗೆ ಹೋಗಬೇಡ ನೀನು. ಬೆಂಕಿ ಒಂದು ವೇಳೆ ಶಾಂತ ಆಗಬಹುದು, ಬ್ರಾಹ್ಮಣನ ಶಾಪ ತಿರಸ್ಕಾರ ಎಂದೂ ಶಾಂತವಾಗುವುದು. ಅವನು ನೋಡಲಿಕ್ಕೆ ದುರ್ಬಲ, ಆದರೆ ತಪಸ್ಸು ಮಾತ್ರ ಘನಘೋರ. ಅವನು ಸರ್ಪನೂ ಹಾಗೆ, ಸಣ್ಣದಿದೆ, ಥಳ್ಳಗಿದೆ, ದುರ್ಬಲ ಇದೆ ಅಂತ ಸರ್ಪವನ್ನು ತಿರಸ್ಕಾರ ಮಾಡಬೇಡ ನೀನು. ಆದ್ಯಂತ ವಿಷ ತುಂಬಿರುತ್ತದೆ. ಹಾಗೆ ದುರ್ಬಲನಾದಂತಹ ಕ್ಷತ್ರಿಯ ಇದ್ದಾನೆ ಅಂತ ಹೇಳಿ ರಾಜ ದುರ್ಬಲ ಇದ್ದಾನೆ ಅಂತ ಅವನನ್ನು ತಿರಸ್ಕಾರ ಮಾಡಬೇಡ. ಶ್ರೀಮಂತನಾದಾಗ ಮಾತ್ರ ಅವನಿಗೆ ಪುರಸ್ಕಾರ ಕೊಟ್ಟು ಕುಶಲಾನಪಿ ಕದಾಚನ, ಐಶ್ವರ್ಯವನ್ನು ಕಳೆದುಕೊಂಡ ಅಂತ ಹೇಳಿ ಅವನನ್ನು ದೂರ ಮಾಡಬೇಡ. ಯಾವಾಗಲೂ ಒಂದೇ ಥರ ಇರು ರಾಜನ ಜೊತೆಗೆ. ಅವರು ಶಕ್ತಿ ಸಾಮರ್ಥ್ಯ ಇದ್ದವರು. ಐಶ್ವರ್ಯವನ್ನು ಕಳೆದುಕೊಂಡಿದ್ದಾರೆ ಅಂತ ಒಂದು ಕ್ಷಣ ಆದರೆ ಮರು ವರ್ಷ ಮತ್ತೆ ಐಶ್ವರ್ಯ ಸಂಪಾದನೆ ಮಾಡಿಬಿಡ್ತಾರೆ. ಆಗ ನಿಮಗೆ ಚೆಂದಾಗಿ ವ್ಯವಸ್ಥೆ ಮಾಡ್ತಾರೆ ಅವರೆಲ್ಲ. ಹಾಗಾಗಿ ಬಹಳ ಜಾಗರೂಕದಿಂದ ಎಚ್ಚರಿಕೆಯನ್ನು ವಹಿಸಿ ರಾಜನ ಹತ್ರ ಇರಬೇಕು ನೀನು. ನಿನಗೆ ರಾಜನಾಗಿ ಇದ್ದು ಗೊತ್ತೇ ಹೊರತು ರಾಜರ ಹತ್ರ ಇದ್ದು ನಿನಗೆ ಗೊತ್ತಿಲ್ಲ ಹೇಗಿದೆ ನೋಡಿ. ಹಾಗಾಗಿ ರಾಜರ ಹತ್ರ ಹೇಗಿರಬೇಕು ಅಂತ ಅನ್ನೋದನ್ನು ಕಲ್ಕೋ ನೀವು ಅಂತ ಉಪದೇಶ ಮಾಡ್ತಾ ಇದ್ದಾರೆ ರಾಜ. ತಸ್ಮಾತ್ ಬುಧೇರ್ನಿತ್ಯಂ ಪೂಜನೀಯ ಪ್ರಯತ್ನತಃ. ಹಾಗಾಗಿ ಪ್ರಯತ್ನ ಮಾಡಿ ರಾಜನ ಜೊತೆಗೆ ಒಳ್ಳೆಯ ರೀತಿಯಿಂದ ವ್ಯವಹಾರ ಮಾಡಿಕೋ. ನಾತಿವರ್ತೇತ ಮರ್ಯಾದಂ ಪುರುಷೋ ರಾಜಸತ್ತಮಃ. ನಿನ್ನ ಮರ್ಯಾದೆ, ನಿನ್ನ ಸೀಮೆಯನ್ನು ದಾಟಿ ರಾಜನ ಜೊತೆಗೆ ವ್ಯವಹಾರ ಮಾಡಿಬೇಡ. ರಾಜ ಕದಾಚಿತ್ ನಿನಗೆ ಉತ್ತಮ ಬಂದಾಗ ನೀನು ಏನೋ ಸ್ಥಾನಮಾನಗಳು ಇದ್ದಿದ್ದಿಲ್ಲ. ನಿನ್ನನ್ನು ನೋಡಿ ನಿನ್ನ ಇಷ್ಟ ಆಗಿ ನಿನ್ನ ಗುಣಧರ್ಮಗಳು, ನೀನು ಮಾಡುವ ಕ್ರಿಯೆಗಳು ಅವನಿಗೆ ಇಷ್ಟವಾಗಿ ನಿನಗೆ ಹೆಚ್ಚಿನ ಪೋಸ್ಟ್ಗಳನ್ನು ಕೊಡಬಹುದು, ಹೆಚ್ಚಿನ ಗೌರವಗಳನ್ನು ಸಲ್ಲಿಸಬಹುದು, ಹೆಚ್ಚಿನ ಮರ್ಯಾದೆಗಳನ್ನು ಸಲ್ಲಿಸಬಹುದು ಅಂತ ಹೇಳಿ ರಾಜನ ಹೆಗಲ ಮೇಲೆ ಕೈ ಹಾಕ್ಲಿಕ್ಕೆ ಹೋಗಬೇಡ. ರಾಜರ ಮಾಡುವುದೇ ಇದು. ಯಾರಿಗೆ ಯಾವ ಪೋಸ್ಟ್ಗಳನ್ನು ಕೊಡ್ತಾರೆ, ಯಾರಿಗೆ ಯಾವಾಗ ಯಾವ ಪೋಸ್ಟ್ಗಳಿಂದ ಕಿತ್ತು ಹಾಕ್ತಾರೆ ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ
ಹಾಗಾಗಿ ನೀನು ಬಹಳ ಜಾಗರೂಕವಾಗಿ ರಾಜನ ಜೊತೆಗೆ ಇರಬೇಕಪ್ಪ. ಹಾಗಾಗಿ ನಿನ್ನ ಮರ್ಯಾದ ದಾಟಿ ನೀನು ರಾಜನ ಜೊತೆಗೆ ವ್ಯವಹಾರ ಮಾಡತಕ್ಕದ್ದೆಲ್ಲ. ವ್ಯವಹಾರಂ ಪುನರ್ಲೋಕೆ ಮರ್ಯಾದಂ ಪಂಡಿತ ವಿದುಹು ನಹಿ ಪುತ್ರಂ ನಪ್ತಾರಂ. ಯಾಕೆ ಗೊತ್ತಾ? ಮಗನಾದವನು ತಂದೆ ಜೊತೆಗೆ ಹೇಗೆ ವ್ಯವಹಾರ ಮಾಡಬೇಕು ಹಾಗೆ ವ್ಯವಹಾರ ಮಾಡಲಿಲ್ಲ ಅಂತಂದರೆ ಮಗನಿಂದಲೇ ತಂದೆಗೆ ಅಸಮಾಧಾನ ಆಗ್ತದೆ, ಅಗೌರವ ಆಗ್ತದೆ, ಪೀಡೆ ಆಗ್ತದೆ. ಹಾಗಾಗಿ ಮಗನನ್ನು ತಂದೆಯೇ ದೂರ ಮಾಡ್ತಾನೆ ಲೋಕದಲ್ಲಿ. ಹೀಗಿದ್ದಾಗ ಅಣ್ಣನಿಗೆ ತಮ್ಮನಿಗೆ ಸಮಸ್ಯೆ ಆದಾಗ ಅಣ್ಣ ತಮ್ಮಂದಿರು ದೂರ ಆಗ್ತಾರೆ. ತಮ್ಮನಾದವನು ಅಣ್ಣನಿಗೆ ಸಲ್ಲಿಸಬೇಕಾದ ಗೌರವ ಮರ್ಯಾದೆಗಳನ್ನು ಸಲ್ಲಿಸಲಿಲ್ಲ ಅಂತ ಆದರೆ ಅಣ್ಣ ತಮ್ಮನನ್ನು ದೂರ ಮಾಡ್ತಾನೆ, ತಂದೆ ಮಗನನ್ನು ದೂರ ಮಾಡ್ತಾನೆ. ಇಷ್ಟಿದ್ದಾಗ ರಾಜ ಮಾಡುವುದಿಲ್ವಾ? ಹಾಗಾಗಿ ಯಾರ್ಯಾರಿಗೆ ಏನೇನು ಗೌರವಗಳನ್ನು ಸಲ್ಲಿಸಬೇಕಾಗಿದೆ ನೋಡು, ಅದನ್ನು ನೀನು ಅವಶ್ಯವಾಗಿ ಸಲ್ಲಿಸಲಿಕ್ಕೇ ಬೇಕು. ನಹಿ ಪುತ್ರಂನ ಆಪ್ತಾರಂ ನಭ್ರಾತರಂ ಈ ಭ್ರಾತರಂದಮ ಸಮತಿಕ್ರಾಂತ ಮರ್ಯಾದಂ ಪೂಜೆಯಂತಿ ನರಾಧಮಾಹ. ಹಾಗಾಗಿ ಯೋಗ್ಯವಾದ ರೀತಿಯಲ್ಲಿ ಅವರಿಗೆ ಸಲ್ಲಿಸಬೇಕಾದ ಗೌರವ ಮರ್ಯಾದೆಗಳನ್ನು ಸಲ್ಲಿಸದೇ ಇದ್ದರೆ ಅವರು ದೂರ ಆಗಿ ಹೋಗ್ತಾರೆ. ಅಂದಮೇಲೆ ರಾಜನ ಜೊತೆಗೆ ಬಹಳ ಹುಷಾರಾಗಿ ವರ್ತನೆ ಮಾಡಬೇಕು ನೀನು. ಗಚ್ಚನ್ನಪಿ ಪರಾಂಭೂತಿಂ ಭೂಮಿ ಪಾಲ ನಿಯೋಜಿತ. ಗುರು ಆದವನು ಕೂಡ ಶಿಷ್ಯನ ಜೊತೆಗೆ ಹೇಗೆ ವ್ಯವಹಾರ ಮಾಡಬೇಕು ಹಾಗೆ ವ್ಯವಹಾರ ಮಾಡಬೇಕು. ಶಿಷ್ಯನಾದವನು ಗುರು ಜೊತೆಗೆ ಹೇಗೆ ವ್ಯವಹಾರ ಮಾಡಬೇಕು ಹಾಗೆ ವ್ಯವಹಾರ ಮಾಡಬೇಕು. ಗುರುಗಳು ಸ್ವಲ್ಪ ಸಲಿಗೆ ಕೊಟ್ಟಿದ್ದಾರೆ ಅಂತ ಹಾರಾಡಿಬಿಟ್ಟ ಶಿಷ್ಯ ಅಂತಂದರೆ ಅವರು ಅಸಮಾಧಾನ ಮಾಡಿಕೊಂಡ್ರೆ ಅವನಿಗೇನು ವಿದ್ಯಾ ತಪಸ್ಸು ಏನು ಅವನ ಅಧಿಕಾರ ಇತ್ತೋ ಅದೆಲ್ಲ ಕಳೆದುಕೊಂಡು ಬಿಡ್ತಾನೆ. ಬಹಳ ಜಾಗರೂಕದಿಂದ ಇರಬೇಕು. ಶಿಷ್ಯನಾದವನು ಗುರು ಜೊತೆಗೆ, ತಮ್ಮನಾದವನು ಅಣ್ಣನ ಜೊತೆಗೆ, ಮಗನಾದವನು ಅಪ್ಪನ ಜೊತೆಗೆ, ಇನ್ನು ಉಳಿದೆಲ್ಲ ರಾಜರ ಭೃತ್ಯರು ರಾಜನ ಜೊತೆಗೆ. ಹಾಗಾಗಿ ನೋಡಪ್ಪ, ನೋಡಿಕೊಂಡು ನೀನು ವ್ಯವಹಾರ ಮಾಡು. ಸಮಪೂರ್ಣ ತುಲಾ ಏವ ಸ್ಯಾತ್ ಸತ್ಯೋ ರಾಜ ವಸತಿಂ ಗೃಹೇ. ತಕ್ಕಡಿ ಗೊತ್ತಲ್ಲ, ತುಲಾ ಅಂದ್ರೆ ತಕ್ಕಡಿ. ತೂಕವನ್ನು ಎಲ್ಲಿ ಹಾಕಿದರೆ ಸಮಾನವಾಗಿ ಇರ್ತದೆ, ನನಗೆ ಅದರಿಂದ ತೊಂದರೆ ಆಗುವುದಿಲ್ಲವೋ ಅಲ್ಲಿ ಭಾರವನ್ನು ಹೆಚ್ಚಾಕು ನೀನು. ಇಲ್ಲದೇ ಇದ್ದರೆ ಬಹಳ ಸಮಸ್ಯೆ ಆಗ್ತದೆ. ಈ ಒಂದೊಂದು ಮಾತುಗಳನ್ನು ಹೆಚ್ಚೆಚ್ಚಾಗಿ ಭರಿಸಬೇಕು, ಬಿಡಿಸ್ತಾ ಹೋಗಬೇಕು. ಇದರ ಬಗ್ಗೆ ಮಥನ ಆಗಬೇಕು, ಚರ್ಚೆ ಆಗಬೇಕು. ಅಂದಾಗ ಮಹಾಭಾರತದ ಮರ್ಮ, ಮಹಾಭಾರತದ ಅಭಿಪ್ರಾಯ, ಅದರ ಹೃದಯ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಇಲ್ಲದೇ ಇದ್ದರೆ ಮಹಾಭಾರತ ಏನೂ ಅರ್ಥ ಆಗುವುದಿಲ್ಲ, ಮೇಲೆ ಸುಮ್ಮನೆ ತಿಳಿದಂತೆ ಆಗ್ತದೆ. ಎಷ್ಟೆಷ್ಟು ನಾವು ಇದನ್ನು ಅನುಭವಿಸ್ತೀವಲ್ಲ ಅಷ್ಟಷ್ಟು ರಸವತ್ತಾಗಿ ಅರ್ಥವಾಗ್ತದೆ, ರಸಪರಿಪೂರ್ಣವಾಗಿ ತಿಳಿತದೆ. ಜಿಲೇಬಿ ಮಾಡಿರ್ತೇವೆ, ಜಿಲೇಬಿ ಅದು ರಸ ಒಳಗೆಲ್ಲ ಹೋಗಲಿಲ್ಲ ಅಂತಂದರೆ ಅದನ್ನು ತಿನ್ನೋದಕ್ಕೆ ನಮಗಿಷ್ಟ ಆಗೋದಿಲ್ಲ. ಒಳಗಿದ್ದ ರಸವನ್ನು ಸ್ವಾದನ ಮಾಡಬೇಕು ಅಂತಂದರೆ ಆ ರಸ ತುಂಬಬೇಕು. ಜಿಲೇಬಿ ತುಂಬ ಕುಟುಕುಟು ಆಗಿರಬೇಕು, ಕುರುಕುರು ಆಗಿರಬೇಕು. ತಿಂದರೆ ಆ ರಸ ಎಲ್ಲ ಚಿಮ್ಮಬೇಕು ನಮಗೆ. ಅಂದಾಗ ಅದರ ಸ್ವಾದ ನಮಗೆ ಗೊತ್ತಾಗ. ಗುಲಾಬ್ ಜಾಮೂನ್ ಆಗಲಿ, ಜಿಲೇಬಿ ಆಗಲಿ, ಖಾರ ಆಗಲಿ, ಸಿಹಿ ಆಗಲಿ, ಆಯಾ ಪದಾರ್ಥಗಳು ಹಾಗಾದ್ರೇ ಅದೇ ಯೋಗ್ಯ. ಹಾಗೆ ಮಹಾಭಾರತ ಸುಮ್ಮನೆ ಹೀಗೆ ಮೇಲ್ನೋಟಕ್ಕೆ ನೋಡ್ತಾ ಹೋದರೆ ಏನು ಅರ್ಥ ಆಗೋದಿಲ್ಲ. ಅಲ್ಪಚ್ಛೇದು ಧೃತಿರ್ಮಾತ್ರ ಛಾಯೇವ ಅನುಗತ ಸದಾ. ಸ್ವಲ್ಪ ಏನೇ ಆದದ್ದಕ್ಕೆ ನೀನು ಸಮಸ್ಯೆ ಮಾಡಿಕೊಳ್ಬೇಡ, ಗಾಬರಿ ಆಗಬೇಡ. ಅಲ್ಪಚ್ಛೇದೋ ಧೃತಿ, ಗಟ್ಟಿಮುಟ್ಟಿಯಾಗಿರು, ಯಾವ ಸಮಸ್ಯೆಗಳನ್ನು ಮಾಡಿಕೊಳ್ಬೇಡ ನೀನು. ಹಾಗಾಗಿ ನಮಿಥೋ ಭಾಷಿತಂ ರಾಜ್ಞ, ಎಂದೂ ರಾಜನ ಮುಂದೆ ಸುಳ್ಳು ಮಾತನಾಡಬೇಡ, ಎಂದೂ ರಾಜನ ಮುಂದೆ ಸುಳ್ಳು ಮಾತನಾಡಬೇಡ. ನಮಿಥೋ ಭಾಷಿತಂ ರಾಜ್ಞೋ ಮನುಷ್ಯೇಶು ಪ್ರಕಾಶೇನ್. ಅಷ್ಟೇ ಅಲ್ಲದೇನೆ ರಾಜ ನಿನಗೆ ಅತ್ಯಂತ ಏನಂತಾರೆ ಹತ್ತಿರದವನು, ನನ್ನ ಆಪ್ತ ಸಖ ಅಂತ ಮಾಡಿಕೊಂಡಿರ್ತಾನೆ. ಅವನು ಏನೋ ಕೆಲವು ಮಾತುಗಳನ್ನು, ಗುಪ್ತವಾದ ಮಾತುಗಳನ್ನು ರಾಜ ನಿನ್ನ ಕಿವಿಯಲ್ಲಿ ಹೇಳುತ್ತಾನೆ, ನಿನ್ನ ಮುಂದೆ ಏಕಾಂತದಲ್ಲಿ ಹೇಳ್ತಾನೆ. ಅದನ್ನು ಡಂಗುರು ಸಾಗಿಸಬೇಡ, ಎಲ್ಲ ಕಡೆಗೆ ಹೇಳಬೇಡ ನೀನು. ಹಾಗೆ ಮಾಡಿದಿ ಅಂದರೆ ಅಸಮಾಧಾನ ಆಗ್ತದೆ ರಾಜನಿಗೆ.
ನಿನ್ನನ್ನು ಎಂದೂ ಅವನ ಹತ್ರ ಇಟ್ಕೊಳ್ಳೋದಿಲ್ಲ, ಎತ್ತಿ ಬಿಸಾಡಿಬಿಡ್ತಾನ. ಕೇಳ್ತಾ ಇರಬೇಕು ಸುಮ್ಮನೆ, ಯಾರ ಮುಂದೆ ಏನೂ ಹೇಳಬಾರ್ದು. ನಿನ್ನ ಹೆಂಡತಿ ಮುಂದೆ ಹೇಳಬೇಡ ನೀನು. ರಾಜನ ಏಕಾಂತ ಗುಟ್ಟು ಮಾತುಗಳನ್ನು ಹೇಗೆ ಹೇಳ್ತಾನೆ ನೋಡ್ರಿ, ನಮಿಥೋ ಭಾಷಿತಂ ರಾಜ್ಞೋ ಮನುಷ್ಯೇಷು ಪ್ರಕಾಶಗೆ. ರಾಜನ ಆಡಿದ ಮಾತುಗಳನ್ನು ಎಂದೂ ಇನ್ನೊಬ್ಬರ ಮುಂದೆ ಹೇಳಬೇಡ, ಅದು ಗುಟ್ಟು ಮಾತುಗಳನ್ನು. ಮತ್ತೆ ರಾಜನ ಮುಂದೆ ಎಂದೂ ಸುಳ್ಳು ಮಾತನಾಡಬೇಡ. ಮಾತನಾಡಿದ ಸತ್ಯ ಮಾತುಗಳು ಹೇಗೆ ಮಾತನಾಡಿದರೆ ಅವನಿಗೆ ಹಿತವಾಗ್ತದೋ, ನಿನಗೆ ಆ ಮಾತುಗಳಿಂದ ತೊಂದರೆ ಇಲ್ಲ ಅಂತಾಗುವಂತೆ ನೀನು ಮಾತನಾಡು. ನಿನ್ನನ್ನು ನೀನು ರಕ್ಷಣೆ ಮಾಡ್ತಾ ಸತ್ಯ ಮಾತುಗಳನ್ನು ಅವನು ಮುಂದೆ ಮಾತಾಡಬೇಕು. ಸತ್ಯ ಮಾತನಾಡಿರಬಾರದು. ಮಾತನಾಡಲಿಲ್ಲ ಅಂದರೆ ನೀ ಮಾತಾಡೇ ಇಲ್ಲ, ನೀ ಹೇಳೇ ಇಲ್ಲ, ನನ್ನ ಜೊತೆಗಿದ್ದೇನು ಪ್ರಯೋಜನ ಅಂತಂತಾನೆ. ಬಿಟ್ಟರೆ ಒಂದು ಸಮಸ್ಯೆ, ಮಾತನಾಡಿದರೆ ಒಂದು ಸಮಸ್ಯೆ. ಹಾಗಾಗಿ ತಕ್ಕಡಿ ಇದ್ದಂತೆ ಇರಬೇಕು. ಎಲ್ಲಿ ಏನು ಬ್ಯಾಲೆನ್ಸ್ ಮಾಡಬೇಕು ನೋಡು, ಜಾಣ್ಮೆಯಿಂದ ಚಾಣಾಕ್ಷತೆಯಿಂದ ನೀನು ಬ್ಯಾಲೆನ್ಸ್ ಮಾಡುತ್ತಾ ಅವನ ಜೊತೆಗಿರಬೇಕು. ಹಸಿದಾರಾವೃತ ಹಸಿದಾರಾವೃತ ಅಂತಂತಾರೆ. ಏನು ಹಸಿದಾರಾವೃತ? ಅತ್ಯಂತ ಶಾರ್ಪಾದ ಚೂಪಾದಂತಹ ಖಡ್ಗ, ಆ ಖಡ್ಗದ ಮೇಲೆ ನಡಿಬೇಕಂತೆ. ಖಡ್ಗದ ಮೇಲೆ ನಡಿಯಕ್ಕಾಗ್ತದೆ? ನಡೆದ ಅಂತಂದರೆ ಅದೊಂದು ದೊಡ್ಡ ವ್ರತ, ತಪಸ್ಸು. ಅದಕ್ಕೇನಂತ ಕರೀತಾರೆ? ಹಸಿದಾರ ವ್ರತ ಅಂತ ಕರೀತಾರೆ. ಶಾರ್ಪಾದ ಅತ್ಯಂತ ಚೂಪಾದ ಖಡ್ಗದ ಮೇಲೆ ನಡಿಬೇಕು. ನಡೆದರೆ ಮಹಾನುಭಾವರು, ತಪಸ್ವಿಗಳು. ಹಾಗಿದ್ದಂತೆ ರಾಜನ ಜೊತೆಗೆ, ರಾಜನ ಆಸ್ಥಾನದಲ್ಲಿ ಜೊತೆಯಾಗಿ ನೀನು ನಡಿಬೇಕು ಅಂತಾದರೆ ಇಷ್ಟೆಲ್ಲ ವ್ಯವಸ್ಥೆ ಇರ್ತದೆ, ಇಷ್ಟೆಲ್ಲ ಕಟ್ಟುನಿಟ್ಟಾಗಿ ನೇರಬೇಕು. ಯಂಚ ಅನುಸೂಯಂತಿ ರಾಜಾನಃ ಪುರುಷಂ ನೋ ವದೇತ್ತಂ. ಅವನು ಯಾರನ್ನ ದ್ವೇಷ ಮಾಡ್ತಿರ್ತಾನೆ, ಯಾರನ್ನು ನೋಡಿ ಸಹನ ಮಾಡಿಕೊಳ್ತಿರೋದಿಲ್ಲ ಅಂತನ ಜೊತೆಗೆ ಸಖ್ಯ ಮಾಡಿಕೊಳ್ಳಬೇಡ. ಏಕಾಂತದಲ್ಲಿಯೂ ಅವನ ಜೊತೆಗೆ ಮಾತನಾಡಬೇಡ. ದೂರ ಇದ್ಬಿಡು, ಅವನನ್ನು ದೂರ ಮಾಡಿಬಿಡು ಅವನನ್ನು. ಅದೇನಾದರೂ ಮಾತನಾಡಿ ಅಂತ ಹೇಳಿ ರಾಜನಿಗೆ ಗೊತ್ತಾಯಿತು ಅಂದರೆ ಅವನನ್ನು ದೂರ ಮಾಡಿದಂತೆ ನಿನ್ನನ್ನು ರಾಜ ದೂರ ಮಾಡಿಬಿಡ್ತಾನೆ. ಯೇಷಾಂ ಕರ್ಮಸು ಸಂಯುಕ್ತೋ ಧನಂ ಕಿಂಚಿದ್ ಉಪಸ್ಪೃಶೇತ್. ನೋಡ್ರಿ ಎಷ್ಟು ಮಹತ್ವದ ಮಾತು ಹೇಳ್ತಾನೆ. ಅವನು ಧನಾಕಾರ ಅಂದರೆ ಕೋಶಾಗಾರ, ಧನದ ಏನು ಕೋಶಾಗಾರ ಇದೆಯಲ್ಲ ಅದರ ಬಗ್ಗೆ ನೀನು ವಿಚಾರ ಮಾಡಬೇಡ. ಕಣ್ಣು ಎತ್ತು ಕೂಡ ಅವನ ಹಣದ ಮೇಲೆ ನೀನು ನಿನ್ನ ನೆರಳು ಬೀಳದೇ ಇದ್ದಂತೆ ಇರು. ನಿನ್ನ ನೆರಳು ಬೀಳಬಾರದು ಅವನ ಹಣದ ಮೇಲೆ. ಎಷ್ಟು ಹಣ ಇದೆ, ಏನಿದೆ, ಎಂತ ಬೇಕಾದಷ್ಟು ನಿನಗೆ ಅವನ ಕೋಶಾಗಾರದಲ್ಲಿ ಕರೆದುಕೊಂಡು ಹೋಗಲಿ. ಬೆಳ್ಳಿ, ಬಂಗಾರ, ಮುತ್ತು, ರತ್ನ, ವಜ್ರ ಏನೇನಿದೆ ಎಲ್ಲ ನೀನು ನೋಡಬಹುದು. ಅದರ ಬಗ್ಗೆ ಮನಸ್ಸಿನಲ್ಲೂ ಸ್ವಲ್ಪ ಕಲುಷಿತನಾಗಬೇಡ, ವಿಚಲಿತನಾಗಬೇಡ. ಇದೆಲ್ಲ ನಮಗೆ ಹೇಳಿದಂತೆ ಇಲ್ಲ ಉಪದೇಶ. ನಾವು ಯಾರ ಜೊತೆಗೆ ಹೇಗೆ ವ್ಯವಹಾರ ಮಾಡಬೇಕು, ಹೇಗಿರಬೇಕು, ದೇವರ ಜೊತೆಗೆ ಹೇಗಿರಬೇಕು, ದೇವರು ಯಾರನ್ನ ದೂರ ಮಾಡಿರುತ್ತಾನೆ ಅವರಿಂದ ನಾವು ದೂರ ಇರಬೇಕು. ಯಾವುದನ್ನು ಮಾಡಿದರೆ ದೇವರಿಗೆ ಸಂತೋಷವಾಗ್ತದೆ ಅದನ್ನು ಮಾಡಬೇಕು. ಎಲ್ಲ ನಮಗೆ ನೇರವಾಗಿ ಸಂಪರ್ಕ ಇಲ್ಲ. ಮಹಾಭಾರತ ಬಹಳ ಸುಂದರವಾಗಿ ಹೇಳುತ್ತದೆ, ನೇಷಾಂ ಕರ್ಮಸು ಸಂಯುಕ್ತೋ ಧನಂ ಕಿಂಚಿದ್ ಉಪಸ್ಪೃಶೆ. ಹಣವನ್ನು ಕೈಯಿಂದ ಮುಟ್ಟಬೇಡ, ಕಣ್ಣಿನಿಂದ ನೋಡಬೇಡ. ಅಷ್ಟು ಹಣದಿಂದ ದೂರಿರು. ಮುಟ್ಟಿದೋ ಸುಟ್ಟು ಹೋಗ್ತೀಯ. ಅದರ ಬಗ್ಗೆ ಆಸೆಯನ್ನು ನೀನು ಪಡಬೇಡ. ಶ್ರೇಯಾಂಸಂ ಪರಿತ್ಯಜ್ಯ. ರಾಜರ ವಿಚಿತ್ರ ಸ್ವಭಾವ ಇರ್ತದೆ. ಕಣ್ಣು ಮುಂದೆ ನಿನಗೆ ರಾಜರು ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಅನಿಸ್ತದೆ. ಯಾಕೆ ಹುಚ್ಚತನ ಮಾಡ್ತಾ ಇದ್ದಾರೆ ಅಂತ ಅನಿಸ್ತದೆ, ಯಾಕೆ ಇಷ್ಟು ದಡತನ ಮಾಡ್ತಾ ಇದ್ದಾರೆ ಅಂತ ಅನಿಸ್ತದೆ. ನೋಡಿ ಸುಮ್ಮನಿರೇ ಹೊರತು ಅವರು ಕೇಳದೇ ಇದ್ದಾಗ ನೀನೇನೂ ಮಾತನಾಡಬೇಡ, ಕಾರ್ಬಾರ್ ಮಾಡಬೇಡ. ನೀನು ಮಹಾಬುದ್ಧಿವಂತರಿರ್ತಾರೆ, ಮಹಾ ಮೇಧಾವಧಿಗಳಿರುತ್ತಾರೆ, ಅವರನ್ನು ದೂರ ಮಾಡಿಬಿಡ್ತಾರೆ. ಅವರು ಯಾರನ್ನ ರಾಜ್ಯದಲ್ಲಿ ಇಟ್ಟುಕೊಂಡರೆ ರಾಜ್ಯಕ್ಕೆ ಉತ್ಕರ್ಷ ಇರ್ತದೆ, ಶ್ರೇಯಸ್ಸಿರ್ತದೆ, ಅಂಥವರನ್ನು ಹತ್ರ ಇಟ್ಟುಕೊಳ್ಳೋದಿಲ್ಲ ಅವರು. ಯಾರು ಮನೆಯಲ್ಲಿ ಇರೋದರಿಂದ ನಮಗೆ ಒಳ್ಳೆಯದಾಗ್ತದಂತಿರ್ತದೆ ಅಂಥವ್ರನ್ನ ಹತ್ರ ಇಟ್ಕೊಳ್ಳೋದಿಲ್ಲ ಅವರು. ಇದನ್ನು ನೋಡಿ ಅವನ ಹತ್ರ ಇರುವ ನಿನಗೆ ಬಹಳ ಸಮಸ್ಯೆ ಆಗ್ತದೆ. ಆದರೆ ನೀನೇನು ಮಾತಾಡಬೇಡ. ನೀನು ಇದ್ದದ್ದು, ನೀನು ಸಾಧಿಸಬೇಕಾದದ್ದು ಏನೋ, ನಿನ್ನ ಗುರಿ ಏನೋ ಅದರ ಕಡೆಗೆ ನಿನಗೆ ಗಮನ ಇರಲಿ.
ಭಾರಿ ವಿದ್ವಾಂಸ, ರಾಜ್ಯಕ್ಕೆ ಇದ್ದರೆ ಬಹಳ ಒಳ್ಳೆಯದು, ಹಿತ. ಆದರೆ ಅಂಥವನನ್ನು ಬಿಟ್ಬಿಡ್ತಾರೆ, ದಡ್ಡನನ್ನು ಇಟ್ಟುಕೊಳ್ತಾರೆ. ಭಾರಿ ಕೆಲಸ ಮಾಡುವವನು, ಅವನನ್ನು ದೂರಿಡ್ತಾರೆ, ಅಳ್ಕೊಳ್ಳಿದ್ದ ವ್ಯಕ್ತಿಯನ್ನು ಹತ್ತಿಟ್ಕೊಳ್ತಾರೆ. ನೋಡ್ರಿ, ನಾನು ಹೇಳೋ ಮಾತಲ್ಲ, ಮಹಾಭಾರತ ಹೇಳ್ತದೆ, ಶ್ರೇಯಾಂಸಂ ಹಿ ಪರಿತ್ಯಜ್ಯ ವೈದ್ಯಂ ಕರ್ಮಣಿ ಕರ್ಮಣಿ ಪಾಪೀಯಸಾಂಸಂ ಪ್ರಕುರ್ವೀತ ಶೀಲಮೇಷಾಂ ತಥಾವಿಧಂ. ಶ್ರೇಯಾಂಸಂ, ಉತ್ತಮರಾದಂಥವರು, ಜ್ಞಾನಿಗಳಾದವರು, ಯಾವುದರಿಂದ ರಾಜ್ಯಕ್ಕೆ ಹಿತವಾಗ್ತದೋ, ಉತ್ಕರ್ಷವಾಗ್ತದೋ ಅಂಥವರನ್ನು ದೂರು ಮಾಡುತ್ತಾರೆ. ಪರಿತ್ಯಜ್ಯ, ಅವರನ್ನು ಬಿಟ್ಟು ಬಿಡ್ತಾರೆ. ವೈದ್ಯಂ, ವಿದ್ಯಾವಂತರು, ಅಂಥವರನ್ನು ದೂರು ಮಾಡಿಬಿಡ್ತಾರೆ. ದಡ್ಡ ಎಬಡ ಇದ್ದವನ್ನ ಕರ್ಕೊಂಡ್ಬರ್ತಾರೆ. ಅವ್ರದ್ದೇನು ಅಂದರೆ, ಅಂಥವ್ರನ್ನ ಇಟ್ಟುಕೊಂಡೇ ರಾಜ್ಯವನ್ನು ಹೇಗೆ ಬಳಸಬೇಕು, ದಡ್ಡರನ್ನು ಕೂಡಿಸ್ತೇನೆ, ಅವನಿಗೆಲ್ಲ ಕಲಿಸ್ತೇನೆ, ಅವನಿಂದ ರಾಜ್ಯ ನಡೆಸ್ತೇನೆ. ಅಂಥವ್ರ ಸ್ವಭಾವ ವಿಚಿತ್ರ. ನಿಮ್ಮಿಂದ ನಮಗೆ ಉಪಕಾರ ಬೇಡ ಅಂತ ಅನ್ನೋರ ಥರ ಮಾತನಾಡ್ತಾರೆ ಅವರೆಲ್ಲ ರಾಜರು. ಕೆಲವೊಮ್ಮೆ ಭಾರಿ ಅವನನ್ನೇ ಕರೆದು ಮರ್ಯಾದೆ ಮಾಡುತ್ತಾರೆ. ಯಾವಾಗ ಈಗ ರಾಜಕಾರಣಿಗಳು ಮಾಡ್ತಿರ್ತಾರೆ ನೋಡ್ರಿ, ಆ ಕಡೆ ಹೋದಾಗ ಅವ್ರನ್ನೂ ಹೊಗಳುತ್ತಾರೆ, ಈ ಕಡೆ ಹೋದಾಗ ಇವ್ರನ್ನೂ ಹೊಗಳುತ್ತಾರೆ, ಈ ಕಡೆ ಬಂದಾಗ ಅವ್ರನ್ನೂ ಬೈತಾರೆ, ಇವ್ರನ್ನೂ ಬೈತಾರೆ, ಎಲ್ಲರನ್ನೂ ಬೈತಾರೆ, ಎಲ್ಲರನ್ನೂ ಹೊಗಳುತ್ತಾರೆ. ಇವರು ರಾಜರ ಸ್ವಭಾವ ಇದು. ಯಾವಾಗ ಯಾರನ್ನ ಏನು ಮಾಡ್ತಾರೆ ಅಂತ ಅನ್ನೋದು ಗೊತ್ತಿಲ್ಲ. ಜೊತೆಗಿದ್ದ ನಾವು ಮಾತ್ರ ಹುಷಾರಾಗಿರ್ಬೇಕು. ಯಾಕೆ? ನಮ್ಮಳು ಉಳಿಗಾಲ ಇಲ್ಲ, ಅವರನ್ನು ಬಿಟ್ಟುಬಿಟ್ರೆ. ವಿರಾಟ ರಾಜ ನಿನ್ನನ್ನು ದೂರ ಮಾಡಿದರೆ ಅಜ್ಞಾತವಾಸ ಮಾಡೋನು ಹೇಗಪ್ಪ ನೀನು? ಹಾಗಾಗಿ ಬಹಳ ಜಾಗರೂಕನಾಗಿ ನೀನು ಇರಬೇಕು. ಹೇಗಿದೆ ನೋಡ್ರಿ, ಶ್ರೇಯಾಂಸಂ ಹಿ ಪರಿತ್ಯಜ್ಯ ವೈದ್ಯಂ ಕರ್ಮಣಿ ಕರ್ಮಣಿ ಪಾಪೀಯಸಾಂ ಪ್ರಕುರ್ವೀರನ್ ಶೀಲಮೇಷಾಂ ತಥಾವಿಧಂ ನೈಷಾಂ ದಾರೇಶು ಕುರ್ವೀತ ಪ್ರಾಜ್ಞೋ ಮೈತ್ರೀಂ ಕಥಂಚನ. ಇನ್ನೊಂದು ಮಾತು ಬಹಳ ಜಾಗರೂಕದಿಂದ ಕೇಳು. ಎಂದೂ ರಾಜರ ಹೆಣ್ಣು ಮಕ್ಕಳ ಮೇಲೆ ನೀನು ಕಣ್ಣಿಡಬೇಡ. ಹಣದ ಮೇಲೆ ಕಣ್ಣಿಡಬೇಡ, ಹೆಣ್ಣು ಮಕ್ಕಳ ಮೇಲೆ ಕಣ್ಣಿಡಬೇಡ. ಅಂದರೆ ನೀನು ಬದುಕ್ತೀಯ. ಅವರ ಜೊತೆಗೆ ಸಖ್ಯ ಮಾಡಬೇಡ, ಗೆಳತನ ಮಾಡಬೇಡ. ಏನಂತಾರೆ, ನಗತಾ ನಗತಾ ಹಲ್ಲು ಕಿಸಿತಾ ನೀನು ಮಾತನಾಡಬೇಡ. ಮಹಾಭಾರತ ಹೇಳ್ತಾರೆ, ನೈಷಾಂ ದಾರೇಶು ಕುರ್ವೀತ ಪ್ರಾಜ್ಞೋ ಮೈತ್ರಿಂ ಕಥಂಚನ. ಎಂದೂ ಗೆಳೆತನ ಬೆಳೆಸಬೇಡ ಅವ್ರ ಜೊತೆಗೆ. ನನ್ನ ರಾಜನ ಹೆಂಡತಿ, ನನ್ನ ರಾಜನ ಮಕ್ಕಳು, ಹೆಣ್ಣು ಮಕ್ಕಳು, ಗೆಳೆತನ ಮಾಡಿದೆ, ಚೆಂದಾಗಿ ಮಾತನಾಡಿದೆ, ನಗ್ನಾಗ್ತಾ ಸರ್ವಥಾ ಮಾಡ್ಲಿಕ್ಕೆ ಹೋಗ್ಬೇಡ. ಇಲ್ಲ ಅಸಮಾಧಾನ ಮಾಡ್ಕೊಳ್ತಾನೆ, ಅವ್ರಿಗೆ ಅಸಮಾಧಾನ ಆಗುವಂತೆ ಇರಬೇಡ. ಸಖ್ಯವನ್ನು ಗೆಳಿಸಬೇಡ. ಏನು ಬೇಕೋ, ಎಷ್ಟು ಕೆಲಸವೋ ಅಷ್ಟು ಮಾತ್ರ ಅವರ ಜೊತೆಗಿದ್ದು ಸರಿಬೇಕು. ರಕ್ಷಣಂತು ನ ಸೇವೇತ ಯೋ ರಾಜ ವಸಿ. ನೀನು ರಾಜನ ಮನೆಯಲ್ಲಿ ಇರಬೇಕಲ್ಲ, ಇದನ್ನು ಮಾಡು. ಇಲ್ಲದೇ ಇದ್ದರೆ ನಿನಗಿರ್ಲಿಕ್ಕೆ ಆಗುವುದಿಲ್ಲ. ಹರ್ಷಾಧಿ ಮಂದಸ್ ಪುರುಷಃ ಸ್ವೈರಂ ಕುರ್ವಿತ ವೈಕೃತಂ. ಬಹಳ ಸಂತೋಷ ಆಯಿತು ನಿನಗೆ ರಾಜನ ಮಾಡುವ ಕೆಲಸದಿಂದ. ಬಹಳ ಜೋರಾಗಿ ನಗಬೇಡ, ಸುಮ್ಮನೆ ಮಂದಸ್ಮಿತವಾಗಿ ನಗು. ದೂರ ಎಲ್ಲೋ ಕೂಡ್ಲಿಕ್ಕೆ ಹೋಗ್ಬೇಡ. ನಿನ್ನ ಸ್ಥಾನಮಾನ ಎಲ್ಲಿ ಕೂಡಬೇಕಂತಿದೆಯೋ ಅಲ್ಲೇ ಕೂಡು. ಇನ್ನೊಬ್ಬರ ಸ್ಥಳದಲ್ಲಿ ಕೂಡಬೇಡ. ಇನ್ನೊಬ್ಬರು ಬಂದು ನಿನ್ನನ್ನು ಎಬ್ಬಿಸುವಂತೆ ಆಗಬಾರದು. ಅಥವಾ ನೀನು ಕೂತದ್ದಕ್ಕೆ, ಅವರ ಸ್ಥಾನವನ್ನು ಕಿತ್ತುಕೊಂಡಿದ್ದಕ್ಕೆ ಅವರು ಅಸಮಾಧಾನ ಪಟ್ಟು ಹೋಗುವಂತೆ ಆಗಬಾರದು. ಹೇಗಿದೆ ನೋಡ್ರಿ, ನಿನ್ನ ಸ್ಥಾನಕ್ಕೆ ನೀನು ಕೂಡು, ಇನ್ನೊಬ್ಬರ ಸ್ಥಾನಕ್ಕೆ ಕೂಡಬೇಡ. ಇನ್ನೊಬ್ಬರ ಸ್ಥಾನಕ್ಕೆ ಕೂತಾಗ ಬಲಿಷ್ಠರಾದವರು ಅವರು ನಿನ್ನನ್ನು ತಿರಸ್ಕಾರ ಮಾಡಿ ಎತ್ತಿ ಅಪ್ಪಳಿಸಿಬಿಡ್ತಾರೆ. ಇನ್ನು ತಿರಸ್ಕಾರ ಸಾಮರ್ಥ್ಯ ಇದ್ದರೂ ತಿರಸ್ಕಾರ ಮಾಡಬಾರದು, ಹಂಗೆ ಹೋಗಬೇಕು ಅಂತ ನಿನ್ನಿಂದ ತಿರಸ್ಕೃತರಾಗಿ ಹೋಗ್ತಾರೆ. ಹಾಗಾಗಿ ನಿನ್ನ ಸ್ಥಾನ, ನೀನು ಒಬ್ಬನು, ನಿನ್ನಿಂದ ಎಷ್ಟು ಜನಕ್ಕೆ ಏನು ಸಮಸ್ಯೆ ಇದೆ, ಏನು ಸಮಸ್ಯೆ ಇಲ್ಲ, ಇದನ್ನು ಅರ್ಥ ಮಾಡಿಕೊಂಡು ನೀನಿರಬೇಕು. ಮನುಷ್ಯನ ಪೂರ್ಣವಾದ ಪೂರ್ವಾಪರ ಆಲೋಚನೆ ಮಾಡಿ ಮಹಾಭಾರತ ಆ ಚಿತ್ರವನ್ನು ನಮಗೆ ಕೊಡ್ತದೆ, ಆ ಜ್ಞಾನವನ್ನು ನಮಗೆ ತಿಳಿಸಿಕೊಡ್ತದೆ. ತಸ್ಮಾತ್, ಆದ್ದರಿಂದ ಹರ್ಷಾಧಿಮಂದಂ ಪುರುಷಂ, ಜೋರ್ ನಗು ಕಾರಣ ಇಲ್ಲ. ಸುಮ್ಮನೆ ಮಂದಸ್ಮಿತವಾಗಿ ಒಳಗಿದ್ದ ಸಂತೋಷವನ್ನು ಒಳಗೇ ಇರಬೇಕೆ ಹೊರತು ಹೊರಗೆ ತೋರಿಸ್ಬೇಡ. ರಾಜನ ಮುಂದೆ ಇದ್ದಾಗ ಏನಾಯ್ತು ಅವನಿಗೆ ಅಂತ ನಿನ್ನ ಮೇಲೆ ತಪ್ಪು ಕಲ್ಪನೆ ಬರದೇ ಇದ್ದಂತೆ ಸರ್ವಥಾ ನೀನು ವ್ಯವಹಾರಗಳನ್ನು ಮಾಡಬೇಡ. ತಸ್ಮಾತ್ ಗಂಭೀರಂ ಆತ್ಮಾನಂ. ಹಾಗಾಗಿ
ಗಂಭೀರವಾಗಿರು, ಬಹಳ ಗಂಭೀರವಾಗೂ ಇರಬೇಡ. ಇದೆಲ್ಲ ಅದಕ್ಕೆ ಹೇಳಿದೆ ನಾನು. ತಕ್ಕಡಿ ಅಂತ ದೃಷ್ಟಾಂತ ಕೊಟ್ಬಿಟ್ರೆ ಅದಕ್ಕೆ ಏನ್ರಿ, ಗಂಭೀರ ಇರಬೇಕು ಅಂತೀರಿ, ಗಂಭೀರ ಇರಬೇಡ ಅಂತಂತೀರಿ, ನಗು ಅಂತಂತೀರಿ, ನಗಬೇಡ ಅಂತಂತೀರಿ, ಗೆಳತನ ಮಾಡ್ರಿ ಅಂತೀರಿ, ಗೆಳತನ ಮಾಡಬೇಡ್ರಿ ಅಂತೀರಿ. ಏನಿದು? ಹೇಗಿರ್ಬೇಕಾದ್ರೆ ಹುಚ್ಚಾಗಬೇಕು. ಅವನು ರಾಜನ ಹತ್ರ ಇರಬೇಕಾದ್ರೆ ಹೀಗೆ ಇರಬೇಕು, ತಕ್ಕಡಿ ಇದ್ದಂತೆ ಇರಬೇಕು. ಹಾಗಾಗಿ ಕೃತ್ವ ಹರ್ಷಂ ನಿಯಮ್ಯ ಚ ನಿತ್ಯಂ ಅಂತಃಪುರೇ ರಾಜ್ಞೋ ನ ವೃತ್ತಂ ಕೀರ್ತಯೇದ್ಭೈ. ಅಂತಃಪುರದಲ್ಲಿ ರಾಜನ ಮನೆಯಲ್ಲಿ ನಡೆಯುವ ಸುದ್ದಿಗಳನ್ನು ಹೊರಗಿನ ಊರಕ್ಕೆ ಹರಡಿಸಬೇಡ. ಅವನ ಮನೆಯಲ್ಲಿ, ಅವನ ಅಂತಃಪುರದಲ್ಲಿ ಇದ್ದ ಸುದ್ದಿಗಳನ್ನು ಅಲ್ಲೇ ಬಿಡು. ರಾಜನು ನಿನಗೆ ಕಿವಿಯಲ್ಲಿ ಹಾಕಿಕೊಟ್ಟ ಯಾವ ವಿಷಯಗಳನ್ನು ಅಲ್ಲೇ ಬಿಡು, ಯಾರಿಗೂ ಹೇಳಬೇಡ. ಯಾವುದೋ ಒಂದು ಮನೆಗೆ ಹೋಗಿರ್ತೇವೆ, ಯಾವುದೋ ಒಂದು ಊರಿಗೆ ಹೋಗಿರ್ತೇವೆ, ಯಾವುದೋ ಸಂಸ್ಥಾದಲ್ಲಿ ಅಧ್ಯಯನ ಮಾಡಿರ್ತೇವೆ, ಅಭ್ಯಾಸ ಮಾಡಿರ್ತೇವೆ. ಆ ಊರಿನ ಸುದ್ದಿ, ಆ ಸಂಸ್ಥಾ ಸುದ್ದಿ, ನಮ್ಮ ಮನೆ ಸುದ್ದಿ ಎಲ್ಲೂ ಹೊರಗೆ ನಾವು ಹೇಳಬಾರದು. ಅದರಿಂದ ನಮಗೆ ಸಮಸ್ಯೆ ಆಗ್ತದೆ. ಹೇಳ್ತಾರೆ ನೋಡ್ರಿ, ನಿತ್ಯಂ ಅಂತಃಪುರೇ ರಾಜ್ಞೋ ನವೃತ್ತಂ ಕೀರ್ತಯೇದ್ ಬಹಿ. ಹೊರಗಡೆ ಎಂದು ಆ ಸುದ್ದಿಗಳನ್ನು ಹಂಚಿಕೊಳ್ಳಬೇಡ. ನಿನ್ನ ಗೆಳೆಯರು, ಗೆಳತಿಯಂದಿರು, ಅಪ್ಪ ಅಮ್ಮ, ಇಲ್ಲಿ ಬರ್ರಿ, ಇವತ್ತು ರಾಜನ ಮನೆಯಲ್ಲಿ ಹೀಗಾಯಿತು, ಒಳ್ಳೇದಿದ್ದರೆ ಹೇಳು. ಸಮಸ್ಯೆ ಆಗುವುದಿದ್ದರೂ, ಸಮಸ್ಯೆ ಆಗುವ ಸುದ್ದಿಗಳಿದ್ದು ಅದನ್ನು ನೀನು ಹೇಳಿ ಹಾಳಾಡಿಸಿ ಹೀಳಾಡಿಸಿ ಅದರಿಂದ ನಕ್ಕು ನಗಿಸಿ ಮಜಾ ಮಾಡಿ, ಆಗ ನೀನು ನಗಬಹುದು, ಅದರಿಂದ ಮಜಾ ತಗೋಬಹುದು, ಅದರಿಂದ ನಿನಗೆ ಏನಾದರೂ ಟೈಮ್ ಪಾಸ್ ಮಾಡ್ಬೋದು. ಆದರೆ ಅದರಿಂದ ಆಗುವ ಅನಾಹುತ ನೀನು ಎದುರಿಸ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅದನ್ನು ಎದುರಿಸಲಿಕ್ಕೆ ನಿನಗೆ ಸಾಧ್ಯ ಆಗುವುದಿಲ್ಲ. ಬಹಳ ದುರವಸ್ಥೆ ಬರ್ತದೆ ನಿನಗೆ. ತಸ್ಮಾತ್ ಅವ್ಯಕ್ತ ಭೋಗೇನ. ಹಾಗಾಗಿ ನೀನು ಭೋಗ ಮಾಡಬೇಕಾದಾಗಲೂ ರಾಜನ ಮುಂದೆ ಭಾರಿ ನಾನು ರಾಜನಂತೆ ಇರಬೇಕು ಅಂತ ಅನ್ಕೋಬೇಡ. ಅವನು ಭಾರಿ ಅಂಗಿಗಳನ್ನು, ಸರಗಳನ್ನು, ಕಿರೀಟಗಳನ್ನು ಹಾಕ್ಕೊಂಡಿದ್ದಾನೆ. ರಾಜನೇ ಕೊಟ್ಟ ಐಶ್ವರ್ಯ ಇದ್ದರೂ ನೀನು ರಾಜನಂತೆ ಇರತಕ್ಕದ್ದಲ್ಲ. ರಾಜನ ಮುಂದೆ ನಿನ್ನ ಸ್ಥಾನ ಏನು? ಮಂತ್ರಿ ಅಥವಾ ಸೇನಾಧಿಪತಿ. ಏನು ಅವನಿಗೆ ಕೊಟ್ಟಿರ್ತಾರೋ ಅದನ್ನೇ ಡ್ರೆಸ್ ಹಾಕೋಬೇಕು, ಅದನ್ನೇ ಆಭರಣಗಳನ್ನು ಹಾಕೋಬೇಕು. ರಾಜನ ಹಾಕೋದು ನೀನು ಹಾಕ್ಕೊಂಡೆ ಅಂದರೆ ರಾಜನಿಗೆ ಅದರಿಂದ ಅಸಮಾಧಾನ ಆಗೋದಿಲ್ಲ. ಹಾಗಾಗಿ ಭೋಗವನ್ನು ಮಾಡುವುದು ನಿನ್ನ ಮನೆಯಲ್ಲಿ ನೀನು ಭೋಗ ಮಾಡು, ರಾಜನಂತೆ ಇರಬೇಕು ಅಂತ ಹೇಳಿ. ರಾಜನಿಗೆ ನೀನು ಮಾಡುವ ಭೋಗದಿಂದ ಅಸಮಾಧಾನವಾಗುವಂತೆ ಭೋಗಗಳನ್ನು ಮಾಡಬೇಡ. ಹಾಗಾಗಿ ತಸ್ಮಾತ್ ಅವ್ಯಕ್ತ ಭೋಗೇನ ಭೋಕ್ತವ್ಯಂ ಭೂತಿ ಮಿಚ್ಛತ. ಇಲ್ಲದೆ ಇದ್ರೆ ರಾಜ ಹಣ ಭಾಳ ಆಗಿದೆ, ಅವನಿಗೆ ಪಗಾರ ಭಾಳ ಆಗಿದೆ, ಕಮ್ಮಿ ಮಾಡೋಣ ಅಂತ ಮಾಡಿಬಿಡ್ತಾನೆ ನೋಡಿ. ಬಹಳ ಜಾಗರೂಕದಿಂದ ಇರು ನೀನು. ತುಲ್ಯ ಭೋಗಂ ಹಿ ರಾಜ ತು ತುಲ್ಯಂ ಕೋಪೇನ ಭೋಜಯೇ. ಹಾಗಾಗಿ ಅವನಿಗೆ ಅಸಮಾಧಾನ, ಸಿಟ್ಟಾಗ್ತದೆ. ಕದಾಚಿತ್ ನಿನಗೇನೂ ಐಶ್ವರ್ಯ ಇಲ್ಲದೆ ಇದ್ದಂತೆ ಭ್ರಷ್ಟನಾಗಿ ಮಾಡಿಬಿಡ್ತಾನವನು. ಅಪುಂಭಿಶ್ಚೈವ ಪುಂಭಿಶ್ಚ ಸ್ತ್ರೀ ದರ್ಶನವಿರ್ನರೈ ಶಕ್ಯೇ ಸತಿ ಚ ಸಭಾಯಾಂ ಜಾತು ಕುರ್ವೀತ ಕರ್ಹಿಚಿತ. ಹಾಗಾಗಿ ನ ಕ್ಷುತಂ ಚ ವಾತಂ ಚ ವಿಷ್ಟಿತಂ ಚ ವರೈಶನೈ ನ ನರ್ಮಸು ಹಸೇಜ್ಜಾತು ಮೂಢ ವೃತ್ತಿರ್ಹಿ ಸಾ ಸ್ಮೃತ. ಅನೇಕ ಉಪದೇಶಗಳಿವೆ, ಒಂದಲ್ಲ ಎರಡಲ್ಲ. ಹೀಗೆಲ್ಲ ರೀತಿಯಿಂದ ನಾವು ಮನೆಯಲ್ಲಿ ಹೇಗಿರಬೇಕು, ಯಾರ ಜೊತೆಗೆ ಹೇಗಿರಬೇಕು ಅಂತನ್ನೋದು, ದೇವರ ಜೊತೆಗೆ ಹೇಗಿರಬೇಕು, ದೇವರ ಭಕ್ತರ ಜೊತೆಗೆ ಹೇಗಿರಬೇಕು, ಇದನ್ನೆಲ್ಲ ತಿಳಿಸಿಕೊಡುತ್ತದೆ ಮಹಾಭಾರತದ ರೂಪದಿಂದ. ಕ್ಷುತಂ ವಾತಂ ಚ ನಿಷ್ಠೀತಂ ಚ ಚಾಚರೇ ಶನೈ ನವರ್ಮಸು ಅಸೇಜ್ಜಾತು ಮೂಢಬುದ್ಧಿರಿಚ ಅಸ್ಮೃತ. ಎಲ್ಲ ಭಾಳ ಹೇಳಿ ಹೇಳುವುದು. ತಸ್ಮಾತ್, ಆದ್ದರಿಂದ ಶುದ್ಧವಾದ ವಸ್ತ್ರವನ್ನು ಉಟ್ಕೊಳ್ಬೇಕು, ಸ್ನಾನ ಮಾಡಿಕೊಂಡೇ ಇರಬೇಕು. ಸ್ನಾನಂ ಹಿ ವಸ್ತ್ರಂ ಶುದ್ಧಿಂ ಚ ಶಾರೀರಂ ಶೌಚಮುಚ್ಯತೆ. ಫಲಸ್ತ ಮುಖ ಇಟ್ಕೊಂಡು ಹೋಗಬಾರ್ದು. ನೋಡಿದರೆ ಅಸಮಾಧಾನ, ಅಸಹನೆ, ಏನಿವ ಹೆಂಗಿದ್ದಾನೆ ಅಂತ ಅನ್ನಿಸ್ಬಾರ್ದು. ಶುದ್ಧ ಇರಬೇಕು. ಅಸಕ್ತಿ ಪ್ರಾಕೃತೇಶಾರ್ಥೇಶು ದ್ವಿತೀಯಂ ಶೌಚಮುಚ್ಯತೆ. ದೇಹ ಶೌಚ ಇರುವಂತೆ ಆಸಕ್ತಿ ಪ್ರಾಕೃತಾರ್ಥೇಶು, ಪ್ರಾಕೃತವಾದ ಅರ್ಥಗಳಲ್ಲಿ ಆಸಕ್ತಿ ಅಂತನ್ನೋದು ದ್ವಿತೀಯಂ ಶೌಚಮುಚ್ಯತೆ, ಎರಡನೇ ಶೌಚ ಇದೆ. ಹಾಗಾಗಿ ರಾಜ ಅಂತಂದರೆ ಅವನು ಏನಿರ್ತದೆ, ಅವನು ಅಷ್ಟದಿಕ್ಪಾಲಕರ ಸನ್ನಿಧಾನ ಇರ್ತದೆ ರಾಜನಲ್ಲಿ, ದೇವತೆಗಳ ಸನ್ನಿಧಾನ ಇರ್ತದೆ, ದೇವರ ಸನ್ನಿಧಾನ ಇರ್ತದೆ.
ರಾಜ ಭೋಜೋ ವಿರಾಟಶ್ಚ ಸಮ್ರಾಟೋ ಕ್ಷತ್ರಿಯೋ ನೃಪಃ ಸ ಏತೈ ಸ್ತೂಯತೆ ಶಬ್ದೈ ಕಸ್ತಂ ಚ ನಾರ್ಚಿತುಮರ್ಹಸಿ. ಆದ್ದರಿಂದ ರಾಜನನ್ನು ಪೂಜೆ ಮಾಡಬೇಕು, ರಾಜನನ್ನು ಗೌರವಿಸಬೇಕು. ತಸ್ಮಾತ್ ಭಕ್ತ್ಯಾಚ ಯುಕ್ತ್ಯಾಚ ಸತ್ಯವಾದಿ ಜಿತೇಂದ್ರಿಯ. ಹಾಗಾಗಿ ರಾಜನಲ್ಲಿ ಗೌರವ ಸಲ್ಲಿಸಬೇಕಪ್ಪ ನೀನು. ನೋಡು, ಸ್ವಸ್ತಿ ವಸ್ತು ಆಯಿತು, ನಿನ್ನ ಮೇಲೆ ಹೋಗಿ ಬನ್ನಿ. ಇಷ್ಟು ಮಾತುಗಳನ್ನು ಯಾವುದೂ ಮರಿತಕ್ಕದ್ದಲ್ಲ. ನೀನು ರಾಜನ ಹತ್ರ ಇರ್ತಿ. ಧರ್ಮರಾಜನೇ ರಾಜನ ಹತ್ರ ಇದ್ದದ್ದು ಯಾವಾಗಲೂ. ದ್ರೌಪದಿ ಸುದೇಶ್ನ ಹತ್ರ ಇದ್ದರು. ಭೀಮಸೇನ್ ದೇವರು ಅಡಿಗೆ ಮನೆಯಲ್ಲಿದ್ದರು. ಬೃಹಣ್ಣಲ ತಾನು ಮತ್ತು ನೃತ್ಯ ಕಲಿಸುವ ಮನೆಯಲ್ಲಿದ್ದಳು. ಅಶ್ವಾಧ್ಯಕ್ಷನಾಗಿ ಅಶ್ವಕೋಟೆಯಲ್ಲಿ ಮತ್ತು ಗವಾಧ್ಯಕ್ಷನಾಗಿ ಗೋಶಾಲದಲ್ಲಿ ನಕುಲ ಸಹದೇವರಿದ್ದರು. ಹಾಗಾಗಿ ರಾಜನ ಹತ್ರ ಇದ್ದದ್ದ್ಯಾರು? ಧರ್ಮರಾಜನೇ. ಹಾಗಾಗಿ ಎಲ್ಲರೂ ಇದ್ದರು, ಉಳಿದವರು ಧರ್ಮರಾಜನಿಗೆ ಮುಖ್ಯವಾಗಿ ಉಪದೇಶ ಮಾಡ್ತಾ ಇದ್ದರು. ಹಾಗಾಗಿ ಸ್ವಸ್ತಿ ವೋಸ್ತು ಶಿವಸ್ಪಂಥ ದ್ರಕ್ಷಾಮಿ ಪುನರಾಗತ. ಒಳ್ಳೆಯದಾಗಲಿಪ್ಪ ನಿಮಗೆ, ದೇವರು ಒಳ್ಳೇದು ಮಾಡಲಿ. ನೀವು ಹೋಗುವ ಹಾದಿ ಸುಗಮವಾಗಿ ಸುಖವಾಗಿ ಹೋಗಿ ಬನ್ನಿ, ಮತ್ತೆ ನಿಮ್ಮ ಭೇಟಿ ನನಗೆ ಆಗುವಂತೆ ಆಗಲಿ ಅಂತ ಹೇಳಿ ಆಶೀರ್ವಾದವನ್ನು ಮಾಡಿ ಧೌಮ್ಯಾಚಾರ್ಯರು ತಾವು ಕೊಟ್ಟು ಕಳಿಸ್ತಾ ಇದ್ದಾರೆ. ಯುಧಿಷ್ಠಿರ ಮುಖಾ ಸರ್ವೇ ಗತ್ತುಂ ಸಮವಕ್ರಮ. ಹಾಗಾಗಿ ಯುಧಿಷ್ಠಿರಾದಿ ಎಲ್ಲ ಧರ್ಮರಾಜ, ಭೀಮಸೇನ, ಅರ್ಜುನ, ನಕುಲ, ಸಹದೇವ ಇವರೆಲ್ಲರೂ ಕೂಡ ಹೋಗುವುದಕ್ಕೆ ತಯಾರಿ ಮಾಡಿಕೊಂಡಿದ್ದಾರೆ. ತೇ ಅಗ್ನಿಂ ಪ್ರದಕ್ಷಿಣಂ ಕೃತ್ವ, ಅಗ್ನಿಯನ್ನು ನಿರ್ಮಾಣ ಮಾಡಿಕೊಂಡು ಅಗ್ನಿಗೆ ಪ್ರದಕ್ಷಿಣೆಯನ್ನು ಹಾಕಿ, ಬ್ರಾಹ್ಮಣರಿಗೆ ಪ್ರದಕ್ಷಿಣೆ ಹಾಕಿ. ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿ ಹೇಗಿದೆ ನೋಡ್ರಿ. ಸನಾತನ ಧರ್ಮದ ಸಂಸ್ಕಾರ ಸಂಸ್ಕೃತಿಗಳು ಅಗ್ನಿಗೆ ಪ್ರದಕ್ಷಿಣೆ ಹಾಕಬೇಕು, ಬ್ರಾಹ್ಮಣರಿಗೆ ಪ್ರದಕ್ಷಿಣೆ ಹಾಕಬೇಕು. ಆಕಳುಗಳು ಬಂದರೆ ನಿಂತು ಪ್ರದಕ್ಷಿಣೆಕೊಂಡು ಹಾಕಿಕೊಂಡು ಹೋಗಬೇಕು. ದೇವತೆಗಳ ಸನ್ನಿಧಾನ, ಭೂಸುರರು ಬ್ರಾಹ್ಮಣ, ಅಗ್ನಿ ಎಂದೂ ಪವಿತ್ರ. ಇನ್ನು ಮುತ್ತೈದಿ ಸ್ತ್ರೀ, ಇವು ಅತ್ಯಂತ ಪವಿತ್ರವಾದ ವಸ್ತುಗಳು. ಭಾಳ ಒಳ್ಳೆಯ ಕೆಲಸ ಇತ್ತು ಅಂದರೆ ಪುಣ್ಯಾಹವಚನವನ್ನು ಮಾಡಿಕೊಂಡು ಹೋಗಬೇಕಂತಿದೆ. ಸಂಕ್ಷೇಪವಾಗಿ ಆದರಾಗಲಿ ಸರಿ, ವಿಸ್ತಾರವಾಗಾದರೂ ಸರಿ, ಪುಣ್ಯಾಹವಚನ ಮಾಡಿಕೊಂಡು ಹೋಗಿ ನಾವು ಹೋಗ್ತಾ ಇದ್ದದ್ದು ಕೆಲಸ ಆಗಬೇಕಲ್ಲ, ಯಾವ ತೊಂದರೆಗಳು ಬರಬಾರ್ದಲ್ಲ. ಹಾಗಾಗಿ ಪುಣ್ಯಾಹವಚನವನ್ನು ಮಾಡಿಕೊಂಡು ಎಲ್ಲ ತೇ ಅಗ್ನಿಂ ಪ್ರದಕ್ಷಿಣಂ ಕೃತ್ವ ಬ್ರಾಹ್ಮಣಂಚ ಪುರೋಹಿತಂ, ಬ್ರಾಹ್ಮಣರಿಗೆ ನಮಸ್ಕಾರ ಮಾಡಿ, ಪುರೋಹಿತರಿಗೆ ನಮಸ್ಕಾರ ಮಾಡಿ, ಅವಿವಾದ್ಯ ತತಃ ಸರ್ವೇ ಪ್ರಸ್ಥಾತು ಉಪಚಕ್ರಮುಹು ತೇಷಾಂ ಪ್ರತಿಷ್ಠಮಾನಾನಾಂ. ಧೌಮ್ಯಾಚಾರ್ಯರು ವೇದ ಮಂತ್ರಗಳಿಂದ ಅವರಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಆಶೀರ್ವಾದ ಮಾಡ್ತಾ ಇದ್ದಾರೆ. ಮಹಾನುಭಾವ. ತೇಷಾಂ ಪ್ರತಿಷ್ಠಮಾನಾನಾಂ ಧೌಮ್ಯೋ ಮಂತ್ರಾನ್ ಅಥಾ ಜಪತ್. ಮಂತ್ರಗಳನ್ನು ಜಪ ಮಾಡಿದಂತಹ ದೇಹ, ಮಾಡಿದ ಶಕ್ತಿ, ಮಾಡಿದ ಸಾಮರ್ಥ್ಯ, ಮಾಡಿದ ತಪಸ್ಸು. ಹಾಗಾಗಿ ಬ್ರಾಹ್ಮಣರು ನುಡಿದ ಮಾತುಗಳು ದೇವರ ಮಾತಿದು. ದೇವರು ಅವರು ಮಂತ್ರದಿಂದ ಸಿದ್ಧರಾಗಿರ್ತಾರೆ, ತಪಸ್ಸಿನಿಂದ ಸಿದ್ಧರಾಗಿರ್ತಾರೆ ಬ್ರಾಹ್ಮಣರು. ಆಗಲಿಪ್ಪ ನಿನಗೆ ಒಳ್ಳೆಯದು. ದಕ್ಷಿಣೆಯನ್ನು ಕೊಟ್ಟು ನಮಸ್ಕಾರ ಮಾಡಿ, ಅವರಿಗೆ ಬೇಕಾದದ್ದನ್ನು ಹೇಳಿ, ಅವರಿಗೆ ಸಮಾಧಾನಗೊಳಿಸಿ, ಆಶೀರ್ವಾದವನ್ನು ಪಡೆದು, ಅವರಿಂದ ಒಳ್ಳೆಯದಾಗಲಿ ಅಂತನವರು ಒಳ್ಳೆಯದಾಗಲಿ ಅಂತ ಅವರು ಆಶೀರ್ವಾದ ಮಾಡುವಂತೆ ಅವರನ್ನು ಸಂತೋಷಪಡಿಸಿ ನಾವು ಮುಂದೆ ಸಾಗಬೇಕು. ಅಂದರೆ ಏನು? ದೇವರೇ ಮಾತನ್ನು ಆಡಿದ ಅಂತ ಅರ್ಥ. ಬ್ರಾಹ್ಮಣರು ಆಡಿದಂದರೆ ಬ್ರಾಹ್ಮಣರಲ್ಲಿ ನಿತ್ಯ ಸನ್ನಿಧಾನ. ದೇವರು ಯಾವಾಗಲೂ ಪ್ರತ್ಯಕ್ಷವಾಗಿ ಕಾಣುವುದಿಲ್ಲ, ಬ್ರಾಹ್ಮಣರ ಅಂತರ್ಯಾಮಿಯಾಗಿದ್ದು ಭಗವಂತ ಅನುಗ್ರಹ ಮಾಡ್ತಾನೆ. ನೋಡ್ರಿ, ಹೇಳ್ತದೆ ತೇಷಾಂ ಪ್ರತಿಷ್ಠಮಾನಾನಾಂ ಧೌಮ್ಯೋ ಮಂತ್ರಾನ್ನಥಾ ಜಪತ್. ನಿಮಗೆಲ್ಲ ಒಳ್ಳೆಯದಾಗಲಿ ಅಂತ ಜಪ ಮಾಡ್ತೇನೆ. ಸ್ವಾಧ್ಯಾಯ ಅಧ್ಯೇತವ್ಯ ತದ್ಧಿತಪಸ್ತದ್ಧಿತಪಃ. ಶ್ರೀಮದಾಚಾರ್ಯರ ಶಾಸ್ತ್ರದಲ್ಲಿ, ವೇದವ್ಯಾಸ ದೇವರ ಸಿದ್ಧಾಂತದಲ್ಲಿ ಪ್ರಧಾನ ಸಿದ್ಧಾಂತ ಅಂತಂದರೆ ಶ್ರವಣ ಮನನ ನಿಧಿಧ್ಯಾಸಕ್ಕೆ ಇದ್ದಷ್ಟು ಪ್ರಾಶಸ್ತ್ಯ ಜಗತ್ತಿನಲ್ಲಿ ಯಾವುದಕ್ಕೂ ಇಲ್ಲ. ತದ್ಧಿತಪಸ್ತದ್ಧಿತಪಃ. ನಿರಂತರ ಶ್ರವಣಾದಿ ವಿನಾನೈವ ಕ್ಷಣಂ ತಿಷ್ಠೇದಪಿ ಕ್ವಚಿತ್. ಕ್ಷಣ ಬಿಡದೇನೆ ನಾವು ಶ್ರವಣ ಮನನ ನಿಧಿಧ್ಯಾಸನಗಳನ್ನು ಮಾಡಬೇಕು. ಆಕ್ಯಶತ್ತೇತು ನಿದ್ರಾದೋ. ಮತ್ತು ದೇಹ, ಪಾಂಚಭೌತಿಕ ದೇಹ ನಿದ್ದು ಬರುತ್ತದೆ, ಹಸಿವೆ ಆಗ್ತದೆ. ನಿದ್ದೆ ಬಂದಾಗಷ್ಟು ಮಲಕು, ಎತ್ತರ ಆದಾಗ ಮತ್ತೆ ಶ್ರವಣ ಮನನ ನಿಧಿಧ್ಯಾಸನ ಮಾಡು. ಇಷ್ಟು ಮಹತ್ವ ಕೊಟ್ಟಿದ್ದಾರೆ. ಅದಾದ ಮೇಲೆ ಮಹತ್ವ ಇದ್ದದ್ದು ಶ್ರೀಮದಾಚಾರ್ಯರ ಶಾಸ್ತ್ರದಲ್ಲಿ ಅಂದರೆ ಜಪಕ್ಕೆ, ಮಂತ್ರಗಳ ಜಪಕ್ಕೆ.
ಆ ಮಂತ್ರಗಳ ಜಪ ಅದು ಕರ್ಮ. ಆ ಕರ್ಮಕ್ಕಿಂತಲೂ ಪ್ರಾಶಸ್ತ್ಯ ಇದ್ದದ್ದು ಶ್ರವಣ ಮನನ ನಿಧಿಧ್ಯಾಸನ, ಅಧ್ಯಯನಕ್ಕೆ. ಸ್ವಾಧ್ಯಾಯೋ ಅಧ್ಯೇತವ್ಯ ತದ್ದಿ ತಪಸ್ತದ್ದಿಕ್ರಮ. ಇದು ತಾರತಮ್ಯ ಅರ್ಥ ಮಾಡಿಕೊಳ್ಳಬೇಕು. ಯಾವುದಕ್ಕೆ ಪ್ರಾಶಸ್ತ್ಯ ಕೊಡಬೇಕು ನಮ್ಮ ಜೀವನದಲ್ಲಿ, ಯಾವುದನ್ನು ಮಾಡಬೇಕು, ನಿರಂತರವಾಗಿ ಯಾವುದರಲ್ಲಿ ತೊಡಗಬೇಕು ನಾವು ಜೀವನದಲ್ಲಿ, ಇದಕ್ಕೆ ಬಹಳ ಪ್ರಾಶಸ್ತ್ಯ. ಯಾವುದಕ್ಕೆ ಕೊಡಬೇಕು, ಯಾವುದಕ್ಕೆ ಕೊಡಬಾರದು ಅಂತ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು, ಹಾಗಾಗಿ ಸರ್ವವಿಘ್ನ ಪ್ರಶಮನಾನ್ ಅರ್ಥಸಿದ್ಧಿ ಕರಾಂಸ್ತಥ. ನಿಮ್ಮ ಅಪೇಕ್ಷೆ, ನಿಮ್ಮ ಆಕಾಂಕ್ಷೆ ಎಲ್ಲ ಸಫಲವಾಗಿಲ್ಲಪ್ಪ, ಅಪೇಕ್ಷೆಗಳು ಈಡೇರಲಿ ಅಂತ ಹೇಳಿ ತತಃ ಪಾವಕಂ. ಪಾವಕ ಅಂದರೆ ಅಗ್ನಿ. ಅಗ್ನಿಯನ್ನು ಉಜ್ವಾಲ್ಯ ಹೊತ್ತಿಸಿ ಮಂತ್ರಹವ್ಯ ಪುರಸ್ಕೃತ ಹೋಮ ಹವನಗಳನ್ನು ಮಾಡಿ ಅದಕ್ಕೆ ನಮಸ್ಕಾರ ಪ್ರದಕ್ಷಿಣೆಗಳನ್ನು ಹಾಕಿ ತಾವು ಅಲ್ಲಿಂದ ಹೊರಡ್ತಾರೆ. ಅಲ್ಲಿಂದ ಧೌಮ್ಯಾಚಾರ್ಯ ಹೇಳ್ತಾರೆ, ಈ 5 ಜನ ಪ್ರತಿನಿತ್ಯ ಮತ್ತು ಅಗ್ನಿಹೋತ್ರವನ್ನು ಹಿಡಿದಿದ್ದರು. ಅಗ್ನಿಗೆ ಪ್ರತಿನಿತ್ಯ ಆಹುತಿಗಳನ್ನು, ಸಂಸ್ಕಾರಗಳನ್ನು, ಅಗ್ನಿಹೋತ್ರಗಳನ್ನು ಮಾಡಬೇಕು ಅಂತಿದೆ. ಅದನ್ನೆಲ್ಲ ಮಾಡುವಂಥವ್ರು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರಿಗೆ ಅದು ನಿತ್ಯಕರ್ಮ. ಅದು ಸಂಧ್ಯಾವಂದನ ಇದ್ದಂತೆ ಅಗ್ನಿಹೋತ್ರ ನಿತ್ಯಕರ್ಮ. ಆ ಅಗ್ನಿಹೋತ್ರವನ್ನು ಮಾಡಿದ್ರು. ಇನ್ನು ಮೇಲೆ ಎಲ್ಲ ಅಗ್ನಿಹೋತ್ರ ಮಾಡಲಿಕ್ಕೆ ಆಗ್ತದಲ್ಲಿ. ಸೂದ ವೇಷದಿಂದ ಇವರು ಹೋಗಿದ್ದಾರೆ, ಮತ್ತೊಂದು ವೇಷದಿಂದ ಅವ್ರು ಹೋಗ್ಯಾರ. ಇವ ಬೃಹನ್ನಲ್ಲೇ ಆಗಿ ಶಿಖಂಡಿ ಏನಂತಾರ ಅವರು, ಹೆಣ್ಣು ಆಗಿ ಅಗ್ನಿಹೋತ್ರವನ್ನು ಮಾಡ್ತಾನ ಅರ್ಜುನ. ಹಾಗಾಗಿ 5 ಜನರ ಅಗ್ನಿಹೋತ್ರವನ್ನು, ಅಗ್ನಿಯ ಸಂಸ್ಕಾರವನ್ನು ಪ್ರತಿನಿತ್ಯ ಅವರು ಬರುವವರೆಗೆ ಧೌಮ್ಯಾಚಾರ್ಯ ಜವಾಬ್ದಾರಿ ತಗೊಂಡಿದ್ದಾರಂತೆ. ನಮಗೆ ಅನಾರೋಗ್ಯ ಆದಾಗ ನೋಡ್ರಿ ಎಷ್ಟು ಮಹಾಭಾರತ, ಎಷ್ಟು ಶಾಸ್ತ್ರ, ಎಷ್ಟು ನಮಗೆ ತಿಳುವಳಿಕೆಯನ್ನು ಕೊಡ್ತದೆ ಅಂದರೆ, ನಾವು ಪ್ರತಿನಿತ್ಯ ಮಾಡುವ, ದಿನಂಪ್ರತಿ ಮಾಡುವ ಸಂಧ್ಯಾವಂದನ, ತ್ರಿಕಾಲ ಸಂಧ್ಯಾವಂದನೆ, ಮುಂಜಾನೆ, ಮಧ್ಯಾಹ್ನ, ಸಾಯಂಕಾಲ, ಆ 3 ಹೊತ್ತು ಬಿಡದೆ ಸಂಧ್ಯಾವಂದನ ಮಾಡಬೇಕು. ಅಕಸ್ಮಾತ್ತಾಗಿ ನಾವು ಪ್ರಯಾಣಕ್ಕೆ ಹೋಗಬೇಕಾಯಿತು, ಸಾಯಂಕಾಲವೇ ಪ್ರಯಾಣ ಇತ್ತು ಅಂದರೆ ಮಧ್ಯಾಹ್ನ ಮಾಡಬೇಕು ಅಂತಿದೆ. ಮಧ್ಯಾಹ್ನ ಸಾಯಂಕಾಲ ಸಂಧ್ಯಾವಂದನ ಕೂಡಿ ಮಾಡಿದ್ರೂ ಚಿಂತಿಲ್ಲ, ಬಿಡಬಾರ್ದು ಅಂತಿದೆ. ಇಲ್ಲ ನಮಗೆ ಮಾಡಲಿಕ್ಕೆ ಆಗಲಿಲ್ಲ, ಅನಾರೋಗ್ಯ ಆಗಿತ್ತು, ಜ್ವರ ಆಗಿತ್ತು, ಎದ್ದೇಳಲಿಕ್ಕಾಗಲಿಲ್ಲ ಅಂತಂದರೆ ಬ್ರಾಹ್ಮಣನ ಕರೆದು, ಅಥವಾ ಯಾರೇ ನಮ್ಮ ಮನೆಯಲ್ಲಿ ದೊಡ್ಡವರು ಅಧಿಕಾರ ಇದ್ದವರು ಇದ್ದರು ಅಂದರೆ ಅವ್ರಿಗೆ ಕರೆದು, ನನ್ನ ಸಲುವಾಗಿ ನೀನು ಸಂಧ್ಯಾವಂದನ ಮಾಡು ಅಂತ ಹೇಳ್ಬೇಕಂತ ಅವರಿಗೆ. ಸಂಧ್ಯಾವಂದನ ಲೋಪ ಆಗ್ತಕ್ಕದ್ದಲ್ಲ, ನಿತ್ಯ ಕರ್ಮ ಲೋಪ ಆಗ್ತಕ್ಕದ್ದಲ್ಲ. ನಮ್ಮ ಮಗ ಇದ್ದ, ನಮ್ಮ ತಂದೆ ಇದ್ದರು, ಅಥವಾ ಯಾರೋ ಇದ್ದರು ಅಂತಂದರೆ, ಬಂಧು ಬಾಂಧವರಿದ್ದರೆ ಅವರನ್ನು ಕೇಳ್ಕೋಬೇಕು. ಇಲ್ಲ ಅಂತಂದರೆ ಬ್ರಾಹ್ಮಣರಿಗೆ ದಕ್ಷಿಣೆ ಕೊಟ್ಟು, ನನ್ನ ಪರವಾಗಿ ಇವತ್ತಿನ ದಿವಸ ಸಂಧ್ಯಾವಂದನವನ್ನು ಮಾಡಪ್ಪ ನೀನು ಅಂತ ಅವರಿಗೆ ಪ್ರಾರ್ಥನೆ ಮಾಡಿಕೊಡು. ಎಷ್ಟು ಸಂಧ್ಯಾವಂದನ ಲೋಪಾಗಿರ್ತವೋ ಗೊತ್ತಿಲ್ಲ ನಮ್ಮಲ್ಲಿ. ಹಾಗಾಗಿ ನಿತ್ಯ ಕರ್ಮ ಮಾಡಬೇಕು. ಈ ಅಗ್ನಿಹೋತ್ರ ಕರ್ಮ ನಿಲ್ಲಬಾರದು ಅಂತ ಹೇಳಿ ಅವರು 5 ಜನ ಅಗ್ನಿಹೋತ್ರ ಕರ್ಮವನ್ನು ಮಾಡುವ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಧೌಮ್ಯಾಚಾರ್ಯರು. ಹೇಳ್ತಾರೆ ನೋಡಿ, ತತ್ರ ಧೌಮ್ಯಂ ಮಹೇಶ್ವಾಸಾಹ ಪಾಂಡವೇಯ ವಿಸರ್ಜಯತ್ ಅಗ್ನಿಹೋತ್ರಂ ಪರಿಚರನ್ ಸೋ ಅಬುದ್ಧೋ ಅವಸತ್ ಆಶ್ರಮೇ. ತಮ್ಮ ಆಶ್ರಮದಲ್ಲಿ ಅಗ್ನಿ ಕಾರ್ಯವನ್ನು ಇಟ್ಟುಕೊಂಡು ತಾವು ಅಲ್ಲಿಂದ ಕೊಟ್ಟು ಕಳಿಸಿದ್ದಾರಂತೆ. ಅಹಮಪ್ಯಸ್ಮಿ ತೃತ್ತ ಶುಧ. ಆಗ ನಡೀತಾ 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 ಎಲ್ಲಿಂದ ವನವಾಸಕ್ಕೆ ಹೋಗಬೇಕು, ಗಿಡಗಳು ಬಂದಿವೆ, ಕಾಡು ಬಂದಿವೆ, ನದಿಗಳು ಬಂದಿದೆ, ಆ ನದಿಗಳನ್ನು ದಾಟಿ ಬೆಟ್ಟ ಬಂದಿದೆ, ಬೆಟ್ಟವನ್ನು ದಾಟಿ ಅನಂತರದಲ್ಲಿ ಹೋಗಬೇಕು. ಇಷ್ಟರಲ್ಲಿ ಹೋಗ್ತಾ ನಡೀತಾ ನಡೀತಾ ಹೋದಾಗ ಬಹಳ ಶ್ರಮ ಆಯಿತು. ಹೆಣ್ಣು ದ್ರೌಪದಿ ಒಳಗೂ ಬಹಳ ಶ್ರಮ ಆಗಿದೆ. ಇನ್ನೊಂದು 2 ನಿಮಿಷ ಮುಗಿಸ್ತೇನೆ. ಬಹಳ ಸಮಸ್ಯೆ ಆಗಿದೆ, ಬಹಳ ಶ್ರಮ ಆಗಿದೆ ದ್ರೌಪದಿ ದೇವಿಗೆ. ಕಲ್ಲು ಮುಳ್ಳು, ಬೆಟ್ಟ, ಮಣ್ಣು, ಉಸುಕು ಏನು ಬರ್ತದೋ ಅದರಲ್ಲೇ ನಡಿಬೇಕು. ಇವಳು ರಾಜನ ಮನೆಯಲ್ಲಿ ಬೆಳೆದವಳು, ಹಂಸ ತೂಲಿಕಾ ತಲ್ಪದಲ್ಲಿ ಇದ್ದವು, ರತ್ನಗರ್ಭ ಖಚಿತವಾದ ಸಿಂಹಾಸನದ ಮೇಲೆ ಕೂಡುವಂತಹ ಆರಣಿ ಈ ಅವಸ್ಥೆ ಒಳಗೆ ಬಂತು. ಹಾಗಾಗಿ ಅದನ್ನು ನೋಡ್ಲಿಕ್ಕಾಗ್ತಾ ಇಲ್ಲ ಅಂತ ಹೇಳಿ ಧರ್ಮರಾಜ ಕರೆದು ನಕುಲನಿಗೆ ಹೇಳ್ತಾನೆ, ದ್ರೌಪದಿಯನ್ನು ಎತ್ತುಕೊಂಡು ಹೋಗಪ್ಪ, ಅವಳಿಗೆ ಸಮಸ್ಯೆ ಆಗಬಾರದು. ಅವನಂತಾನೆ ನನಗಾಗೋದಿಲ್ಲ, ಯದ್ಯಪಿ ಅವಳನ್ನು ಎತ್ತುಕೊಂಡು ಹೋಗ್ಬೇಕಂತ ಆಸೆ ಇದೆ ನನಗೆ, ಆದರೆ ಎತ್ಕೊಂಡು ಹೋಗ್ಲಿಕ್ಕೆ ನನ್ನ ದಬ್ಬಿಕೊಂಡು ಹೋಗ್ತಾ ಇಲ್ಲ ನನಗೆ. ಸಹದೇವನನ್ನು ಕರೆದ ಹೇಳಿದರೆ, ಅಹಮಪ್ಯಸ್ಮಿ ತೃಷಿತಃ, ನನಗೆ ನೀರಡಿಕೆ ಆಗಿದೆ, ಕ್ಷುದಿತಃ ಹಸಿವೆಯಾಗಿದೆ, ಪರಿಪೀಡಿತಃ ನಾನೇ ಒದ್ದಾಡಿ ಹೋಗ್ತಾ ಇದ್ದಾನೆ, ಪರಿಶ್ರಾಂತಶ್ಚ ಭದ್ರಂತೆ ನೈವಂ ಆದರ ಮುತ್ಸುಹೆ. ಹಾಗಾಗಿ ಅವಳನ್ನು ಎತ್ತುಕೊಂಡು ಹೋಗಿ ಆದರ ಮಾಡುವಷ್ಟು ಶಕ್ತಿ ನನಗಿಲ್ಲಪ್ಪ ಅಂದಾಗ ಧರ್ಮರಾಜ, ಅರ್ಜುನ ಅಂತಂದಾಗ ಅರ್ಜುನ ಬಂದಾಗ
ಬಾಹುಭ್ಯಾಂ ಪರಿಗೃಕ್ಷ್ಯಾತ್, ನೀನು ಇವಳನ್ನು ಎತ್ತುಕೊಂಡು ಹೋಗು. ಏಹಿ ವೀರಂ ಮಹಾವಿಶಾಲಾಕ್ಷಿ ವೀರಸಿಂಹ ವಿವಾರ್ಜುನ ಇಮಾಂ ಕಮಲ ಪತ್ರಾಕ್ಷಿಂ ದ್ರೌಪದೀಂ ದ್ರುಪದಾತ್ಮಜಾಂ, ದ್ರುಪದರಾದನ ಮಗಳಾದ ದ್ರೌಪದಿಯನ್ನು ನೀನು ಎತ್ತುಕೊಂಡು ಹೋಗು ಅಂದರೆ ಅನಾಯಾಸವಾಗಿ ಸಣ್ಣ ಬಾಲಕರನ್ನ ಬಾಹುಗಳ ಮೇಲೆ ಎತ್ತುಕೊಂಡು ಬೇಕಲ್ಲ ನಾವು, ಹಾಗೆ ಅನಾಯಾಸವಾಗಿ ದ್ರೌಪದಿಯನ್ನು ಎತ್ತುಕೊಂಡು ಹೋಗ್ತಾ ಇದ್ದಾನಂತೆ ಅರ್ಜುನ. ಏನು ಅವನಿಗೆ ತೊಂದರೆ ಆಗಿಲ್ಲ, ನಡಿಲಿಕ್ಕೂ ಸಮಸ್ಯೆ ಆಗಿಲ್ಲ, ಆರಾಮಾಗಿ ಎತ್ಕೊಂಡು ಹೊಂಟಿದ್ದಾನೆ. ಆಗಲಿ ಗುರೋರ್ ವಚನ ಆಜ್ಞಾಯ, ಧರ್ಮರಾಜ ಅಂದರೆ ಗುರು ಇದ್ದಂತೆ. ಗುರೋರ್ ವಚನ ಆಜ್ಞಾಯ ಸಂಸೃಷ್ಟೋ ಜಿತೇಂದ್ರಿಯ ಬಾಹುಭ್ಯಾಂ ಸಂಪ್ರಗೀಹಾತ ರಾಜಪುತ್ರೀಂ ಅನಿಂದತಾ, ಎತ್ತುಕೊಂಡು ಸ್ಕಂದೇ ಕೃತ್ವ ವರಾರೋಹಾಂ ಬಾಲಾಯಾಮಾತಲೋಚನ ಆನೀಯ ನಗರಾಭ್ಯಾಂ ಎತ್ಕೊಂಡು ಹೋಗ್ತಾ ಇದ್ದಾನೆ. ಆಕಳುಗಳೆಲ್ಲ ತಿರುಗಾಡಲಿಕ್ಕೆ ಪ್ರಾರಂಭ ಮಾಡಬೇಕು. ಆಕಳುಗಳೆಲ್ಲ ಕಣ್ಣಿಗೆ ಕಾಣ್ತಾ ಇವೆ. ಆಗ ಅರ್ಜುನ ವಿಚಾರ ಮಾಡಿದ, ಧರ್ಮರಾಜ ಭೀಮಸೇನದೇವರು ವಿಚಾರ ಮಾಡಿದರು, ಓ ಅಂದರೆ ಒಂದು ಊರು ಹತ್ತಿರ ಬರ್ತಾ ಇದೆ ಅಂತ ಅರ್ಥ. ನಮಗೆ ಲೈಟ್ ಹತ್ತಿದ್ದು ಗಿಡಗಳು ಬಿಲ್ಡಿಂಗ್ಗಳು ಕಾಣಿಸ್ಲಿಕ್ಕೆ ಶುರುವಾಯಿತು ಟ್ರೈನು ಬಸ್ಗಳಲ್ಲಿ ಅಂದರೆ ಒಂದು ಊರು ಬರ್ತಾ ಇದೆ ಅಂತ ನಾವು ಅರ್ಥ ಮಾಡಿಕೊಳ್ತೇವಲ್ಲ. ಹಾಗೆ ಅವರೇನಂತ ಅರ್ಥ ಮಾಡಿಕೊಂಡ್ರು ಅಂದರೆ, ಆಕಳುಗಳು ಕಾಣ್ತಾ ಇವೆ ಅಂತಂದರೆ, ಆಕಳುಗಳು ಇವೆ ಕಾಣ್ತಾ ಇವೆ ಅಂತಂದರೆ ಒಂದು ಊರು ಹತ್ತಿರ ಬರ್ತಾ ಇದೆ. ಹಾಗಾಗಿ ಇನ್ನು ಮೇಲೆ ದ್ರೌಪದಿಯನ್ನು ತಳಗೆ ಇಳಿಸಬೇಕು ಅಂತ ಇಳಿಸಿ ತಾವು ಮುಂದೆ ಸಾಕ್ತಾ ಇದ್ದಾರೆ. ಹೀಗೆ ತಾವು ಭೀಮಸೇನ ದೇವರು, ಧರ್ಮರಾಜ, ಅರ್ಜುನ, ನಕುಲ ಸಹದೇವರು, ದ್ರೌಪದಿ ದೇವಿ ಅಜ್ಞಾತವಾಸಕ್ಕಾಗಿ ಸಂಚಾರವನ್ನು ಮುಂದೆ ಸಾಕ್ತಾ ಇದ್ದಾರೆ. ಶ್ರೀಕೃಷ್ಣ ಅರ್ಪಣಮಸ್ತು. ನಾಹಂ ಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಖಿಲಂ ತಥಾಪಿ ಮತ್ಕೃತಾ ಪೂಜಾ ತತ್ಪ್ರಸಾದೇನ ನಾನ್ಯಥಾ ತದ್ಭಕ್ತಿಸ್ತತ್ಫಲಂ ಮಹ್ಯಂ ತತ್ಪ್ರಸಾದಃ ಪುನಃ ಪುನಃ ಕರ್ಮಣ್ಯಾಸೋ ಹರಾವೇವಂ ವಿಷ್ಣು ಸ್ತುತ್ಯಕರಸ್ಸದಾ ಅನೇನ ಭಾವಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ.